ಎಸ್ ಮ್ಯಾಮ್, ಸ್ಟಾರ್ಟ್. ಎಸ್ ಮಾಸ್ಟರ್ಸ್, ನಾನು ಅಂದ್ರೆ ಏನು? ಅನ್ಮ್ಯೂಟ್ ಮಾಡಿ ಯಾರಾದ್ರೂ ಹೇಳಿ. ನಾನು ಐ ಐ ಅಂದ್ರೆ ನಿಮ್ಮ ಪ್ರಕಾರ ಏನು ಮಾಸ್ಟರ್ಸ್? ಆಗ ನಾನು ಈ ಟಾಪಿಕ್ ಬಗ್ಗೆ ಇನ್ನು ಆಳವಾಗಿ ಹೋಗ್ಲಿಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಎಸ್ ಮಾಸ್ಟರ್ಸ್, ಚಾಟ್ ಬಾಕ್ಸ್ ನಲ್ಲಿ ಹಾಕ್ಬೋದು, ಇಲ್ಲ ವಿಡಿಯೋ ಆನ್ ಮಾಡ್ಕೊಂಡು ಮ್ಯಾಮ್ ಜೊತೆ ಎಸ್, ಮಾತಾಡ್ಬೋದು, ಹ್ಯಾಂಡ್ ರೈಸ್ ಅನ್ಮ್ಯೂಟ್ ಮಾಡಿ ಮಾಡ್ಕೊಂಡು. ಹೇಳಿ, ಅನ್ಮ್ಯೂಟ್ ಮಾಡಿ ಹೇಳಿ. ಇನ್ ಕೇಸ್ ನಿಮಗೆ ವಿಡಿಯೋ ಆನ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಅನ್ಮ್ಯೂಟ್ ಮಾಡಿ ಹೇಳಿ. ನಾನು ಐ, ವಾಟ್ ಯು ಮೀನ್ ಬೈ ದ್ಯಾಟ್? ಹಂಗಂದ್ರೆ ಏನು? ಎಸ್, ನೋಬಡಿ ಇಸ್ ಐ ಇಯರ್. ಹೆಸರಿದೆ ಶ್ಯಾಮಲಾ, ನಾನು ಶಂಕರಾಜ್, ಅನ್ನೋದೆಲ್ಲ ಜಯಲಕ್ಷ್ಮಿ. ಕರ್ಕೊಂಡಿದ್ದಾರೆ ಎಲ್ರು. ಮಾತಾಡ್ಬೇಕು. ಈಗ ನಾನ್ ಮಾತಾಡಿ ನೀವೆಲ್ಲ ಸುಮ್ನೆ ಕೂತ್ರೆ ನೋ, ಐ ಗಾಟ್ ಒನ್ ಮೆಸೇಜ್. ಅದು ಅಷ್ಟು ಕನೆಕ್ಟಿವಿಟಿ ಇರಲ್ಲ. ಹಾಗಾಗಿ ದ ವಾಯ್ಸ್ ಇಸ್ ನಾಟ್ ಆಡಿಬಲ್, ದ ಪರ್ಸನ್. ನಾನು ಅಂದ್ರೆ ಈಗ ಸದ್ಯಕ್ಕೆ ಏನು ಇಲ್ಲ. ಎಸ್, ನಾನು ಅನ್ನೋ ಶಬ್ದಕ್ಕೆ ಏನೂ ಇಲ್ಲ. ಓಕೆ, ಎನಿ ಮೋರ್ ಆನ್ಸರ್ಸ್? ಯಾರಾದ್ರೂ ಇನ್ನ? ಐ, ನಾನು ಅಂದ್ರೆ ನಾನು. ಆತ್ಮ. ಎಸ್, ನಾನು ಅಂದ್ರೆ ಆತ್ಮ. ಎಕ್ಸಾಕ್ಟ್ಲಿ. ಬೇರೆ ಆನ್ಸರ್ಸ್? ಓಕೆ, ಇನ್ನೊಂದು ವಿಲ್ ಬರುತ್ತೆ, ಕಂಟಿನ್ಯೂ. ಅಹಂ ಅಂತಾನು ಬರುತ್ತೆ. ಎಸ್, ಅಹಂ. ನಾನು ಅನ್ನೋದು ಫಸ್ಟಿಗೆ ಪ್ರತಿಬಿಂಬಿಸೋದು ಅಹಂ ಅಲ್ವಾ ಮಾಸ್ಟರ್ಸ್? ನಾನು ಅನ್ನೋದು ಮೊದಲಿಗೆ ನಮಗೆ ಪ್ರತಿಬಿಂಬಿಸೋದು ಅಹಂ. ಇಲ್ಲಿ ನಾನು ಅನ್ನೋದಕ್ಕಿಂತ ಮುಂಚೆ ಮೊದಲಿಗೆ ನಾವ್ಯಾರು? ಈಗೇನೋ ನಮಗೆ ಹೆಸರಿದೆ. ವೆಂಕಟೇಶ್, ಪ್ರತಿಭಾ, ದೀಪ, ವಿಜಯಲಕ್ಷ್ಮಿ, ಹೇಮಾವತಿ, ಎಲ್ಲರಿಗೂ ಹೆಸರಿದೆಯಲ್ವಾ? ಹೆಸರು ನೀಡಿದವ್ರು ಯಾರು? ನಮ್ಗೆ ಯಾರು ಹೆಸರು ನೀಡಿದವರು? ನಮ್ಮ ತಂದೆ ತಾಯಿ ಅಲ್ವಾ? ಆದ್ರೆ ಅದು ಈ ದೇಹಕ್ಕೆ ಮಾತ್ರ ಹೆಸರು ಅಲ್ವಾ ಮಾಸ್ಟರ್ಸ್? ಆ ಹೆಸರು ನಾಮ ಏನಿದೆಯೋ ಅದು ಈ ದೇಹಕ್ಕೆ ಮಾತ್ರ. ಈಗ ಮಂಜುಳಾ ಅಂದ್ರೆ ನನ್ನ ಈ ದೇಹ ನೋಡಿದ್ರೆ ಅಷ್ಟೇ ಮಂಜುಳಾ ಅಂತ ಹೇಳ್ತಾರೆ. ಅಫ್ಕೋರ್ಸ್ ಬೇರೆ ಬೇರೆಯವರು ಹೆಸರು ಇಟ್ಕೊಂಡಿರ್ಬೋದು, ಆದ್ರೆ ನನ್ನ ಐಡೆಂಟಿಫಿಕೇಶನ್ ನನ್ನ ದೇಹ ಅಲ್ವಾ ಮಾಸ್ಟರ್ಸ್? ಮಂಜುಳಾ. ಸೊ ಈ ದೇಹ ನಮ್ ಪರ್ಮನೆಂಟ್ ಆಗಿರತ್ತಾ? ಇರಲ್ಲ ಅಲ್ವಾ? ಕ್ಯಾನ್ ಲಾಸ್ಟ್ 80 ಇಯರ್ಸ್, 100 ಇಯರ್ಸ್. ಅದಾದ್ಮೇಲೆ ಮತ್ತೆ ನನ್ನ ದೇಹ ನಾನು ಬದಲಾಯಿಸ್ಲೇಬೇಕಲ್ವಾ? ಆ ಬದಲಾಯಿಸೋ ಹಂತದಲ್ಲಿ ಈ ದೇಹ ನನಗೆ ನೆಕ್ಸ್ಟ್ ಕ್ಯಾರಿ ಓವರ್ ಆಗಲ್ವಲ್ಲ ನನ್ನ ಮುಂದಿನ ಜನ್ಮಕ್ಕಾಗ್ಲಿ, ನನ್ನ ಅಲ್ವಾ ಮಾಸ್ಟರ್ಸ್? ಬಟ್ ನಮಗೆ ಕ್ಯಾರಿ ಓವರ್ ಆಗೋದು ಯಾವುದು ಮಾಸ್ಟರ್ಸ್? ನಮ್ಮ ಆತ್ಮ, ಲೈಟ್. ಆ ಲೈಟ್, ಆ ಲೈಟ್ನ ನಾವು ಯಾರೂ ತಿಳ್ಕೊಳ್ಳಲ್ಲ, ಮತ್ತೆ ಆ ಲೈಟಿಗೆ ನಾವು ಶಕ್ತಿ ಕೊಡಲ್ಲ ಮಾಸ್ಟರ್ಸ್. ನಾವು ಕೊಡಬೇಕಾಗಿರೋ ಶಕ್ತಿ ಆ ಆತ್ಮಕ್ಕೆ, ಆ ಆತ್ಮ ಚೈತನ್ಯಕ್ಕೆ, ನಮ್ಮ ದೇಹಕ್ಕಲ್ಲ. ನಮ್ಮ ದೇಹಕ್ಕೆ ಮಾಡೋ ಪಾಲಿಶ್ ಅಲ್ಲ, ನಮ್ಮ ದೇಹಕ್ಕೆ ನಾವು ಮಾಡೋ ಅಲಂಕಾರಗಳಲ್ಲ ಮಾಸ್ಟರ್ಸ್. ನಾವು ನಮ್ಮ ಆತ್ಮಕ್ಕೆ ಕೊಡಬೇಕಾಗಿರೋ ಆತ್ಮದ ಧೈರ್ಯ, ಮತ್ತೆ ಆತ್ಮಕ್ಕೆ ಬೇಕಾಗಿರೋ ಶಕ್ತಿ. ಹೇಗೆ ಸಿಗುತ್ತೆ ಆತ್ಮಕ್ಕೆ ಶಕ್ತಿ ಮಾಸ್ಟರ್ಸ್? ಎಲ್ಲರಿಗೂ ಗೊತ್ತಾಗ್ಬಿಡತ್ತಾ ನನ್ಗೊಂದು ಆತ್ಮ ಇದೆ, ನಾನೊಂದು ಎನ್ಲೈಟ್ಮೆಂಟ್ ಸೋಲ್ ಅಂತ ಗೊತ್ತಾಗತ್ತಾ? ಗೊತ್ತಾಗಲ್ಲ. ಈ ಮೆಡಿಟೇಷನ್ ಬಂದಿರೋರು ಎಲ್ಲರೂ ಸಕ್ಸಸ್ ಆಗಿರೋರಂತೇನಾ? ಹೇಳಿ ಮಾಸ್ಟರ್ಸ್. ಎಲ್ಲರೂ ನಾನು ಸಕ್ಸಸ್ಫುಲ್ ಆಗಿ, ನಂಗೆಲ್ಲ ಹ್ಯಾಪಿ ಆಗಿದೆ, ನಂಗೆಲ್ಲ ಸಿಕ್ಕಿದೆ, ನಾನು ಖುಷಿಯಾಗಿದ್ದೀನಿ, ಆದ್ರಿಂದ ನಾನು ಮೆಡಿಟೇಷನ್ ಬಂದಿದ್ದೀನಿ ಅಂತ ಹೇಳೋರು ಯಾರಾದ್ರೂ ಇದ್ದೀರಾ ಮಾಸ್ಟರ್ಸ್? ಹೇಳಿ, ಅನ್ಮ್ಯೂಟ್ ಮಾಡಬೇಕು ಅಥವಾ ಮೆಸೇಜ್ ಆದ್ರೂ ಮಾಡಿ. ನಿಮ್ಗೇನೆ ನಾನು ಅನ್ಮ್ಯೂಟ್ ಆಪ್ಷನ್ಸ್ ಕೊಟ್ಟಿದ್ದೀನಿ. ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ದಯವಿಟ್ಟು ಮಾತಾಡ್ಬೋದು. ಎಸ್, ಮಾತಾಡಬೇಕು, ಎಲ್ಲರೂ ಮಾತಾಡಬೇಕು. ನನಗೆ ಇಲ್ಲಿ ಒನ್ ಆನ್ ಒನ್ ಸೆಷನ್ ಬೇಕು. ಐ ಡೋಂಟ್ ವಾಂಟ್ ಒನ್ ಪರ್ಸನ್ ಸ್ಪೀಕಿಂಗ್. ಎಲ್ಲರೂ ಸುಮ್ಮನೆ ಕೂತ್ಕೊಂಡಿರೋದು ನನಗೆ ಬೇಡ. ಮಾತಾಡಿ, ಅನಿಸಿಕೆಗಳು ಹಂಚ್ಕೊಂಡಾಗ ಅಷ್ಟೇ ನಮಗೆ ಆ ಟಾಪಿಕ್ಕಿನ ಬಗ್ಗೆ ಅರ್ಥ ಆಗುತ್ತೆ. ಇಲ್ಲ ಅಂದರೆ ನಾವು ಸುಮ್ಮನೆ ಒಬ್ರು ಹೇಳ್ತಾ ಹೋಗಿ 1 ಅವರು, ಮಿಕ್ಕಿರೋರೆಲ್ಲ ಕೇಳ್ತಾ ಹೋಗಿ, ಬಟ್ ಸ್ಟಿಲ್ ಅಲ್ಲಿ ಡೌಟ್ಸ್ ಕ್ಲಿಯರ್ ಆಗಿರಲ್ಲ, ಬೇಕಾಗಿರೋದು ಸಿಕ್ಕಿರಲ್ಲ, ಅಲ್ಲಿ ಅಪೂರ್ಣತೆ ಇರುತ್ತೆ. ಹಾಗಾಗಿ ಐ ವಾಂಟ್ ಯು ಆಲ್ಸೋ ಟು ಪೋರ್ ಔಟ್. ನೀವು ಹೇಳಿದ್ರೆ ಅಷ್ಟೇ ನಮಗೂ ಒಂದಷ್ಟು, ನನಗೂ ಗೊತ್ತಿಲ್ಲದವ್ರ ವಿಷಯಗಳು ಗೊತ್ತಾಗುತ್ತೆ ನಿಮ್ಮ ಕಡೆಯಿಂದ, ಮತ್ತೆ ಇನ್ನಷ್ಟು ನಾವು ಆ್ಯಡ್ ಆನ್ ಮಾಡ್ಲಿಕ್ಕೂ ಹೆಲ್ಪ್ ಆಗುತ್ತೆ. ಹೇಳಿ ಹೇಳಿ, ಎಲ್ಲರೂ ಖುಷಿಯಾಗಿದ್ದೀರಾ? ಖುಷಿಯಾಗಿನೇ ಆಧ್ಯಾತ್ಮಿಕಕ್ಕೆ ಬಂದ್ರಾ? ಮಾತಾಡ್ಬೇಕು ಮಾಸ್ಟರ್ಸ್. ಹೇಮಾವತಿ ಇಲ್ಲ, ಮ್ಯಾಮ್. ಎಸ್, ವೆಂಕಟೇಶ್ ಸರ್. ಡನ್. ಹೇಳಿ ವೆಂಕಟೇಶ್ ಸರ್, ಅನ್ಮ್ಯೂಟ್ ಮಾಡಿ ಹೇಳಿ. ಇನ್ನೊಂದ್ ಸತಿ ಕ್ವಶನ್ ಕೇಳಿ, ಸ್ವಲ್ಪ ಗೊತ್ತಾಗಿಲ್ಲ. ವೆಂಕಟೇಶ್ ಸರ್, ಅದು ರಿಪೀಟ್. ಮೆಡಿಟೇಷನ್ಗೆ ಅಂದ್ರೆ ಆಧ್ಯಾತ್ಮಿಕ ಸ್ಪಿರಿಚುಯಾಲಿಟಿಗೆ ಬಂದ್ವಲ್ಲ,
ಖುಷಿಯಾಗಿನೇ Okay. ಬಂದದ್ದ ಅಥವಾ ಯಾರ್ದೋ ಫೋರ್ಸ್ ಇಂದ ಬಂದಿದ್ದ ಅಥವಾ ಏನೋ ಇಲ್ಲಿ ಕಾಣ್ಲಿಕ್ಕೆ ಬಂದಿದ್ದ? ಸ್ಪಿರಿಚುಯಾಲಿಟಿಗೆ ಆಕ್ಚುಲಿ ಬಂದಿದ್ದು ಡೈರೆಕ್ಟ್ ಆಗಲ್ಲ, ಅದು ಏನೋ ಒಂದು ರೆಫರೆನ್ಸ್ ಇಂದ ಒಂದು ಕಾರಣದಿಂದ ಬಂದಿದ್ವಿ. ಒಂದು ಕಾರಣದಿಂದ ಬಂದಿದ್ದೀರಾ? 10 ಜನದ್ದು 10 ತರ ಆನ್ಸರ್ ಇರುತ್ತೆ ಮ್ಯಾಮ್. ಎಸ್. ಒಬ್ರು ಕಾಯಿಲೆ ವಾಸಿ ನನ್ಗೆ ಮಾಡ್ಕೋಬೇಕಂತ ಬೇಕಾಗಿರೋದು ಇಲ್ಲಿ ಬಂದಿರ್ತಾರೆ. ನಾನ್ ಕಂಪ್ಲೀಟ್ ಸಕ್ಸಸ್ಫುಲ್ ಆಗಿದ್ದೀನಿ ಮ್ಯಾಮ್, ಇಲ್ಲಿ ಸುಮ್ನೆ ಬಂದಿದ್ದೀನಿ, ಆತರ ಯಾರಾದ್ರೂ ಮಾಸ್ಟರ್ಸ್ ಅಂಡ್ ಸೋಲ್ಸ್ ನೋ ಇದ್ದೀರಾ? ಮ್ಯಾಮ್, ನೋ 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 ಅಲ್ವಾ? ಎಲ್ಲರಿಗೂ ಒಂದೊಂದು ಹಿಸ್ಟ್ರಿ ಇರತ್ತಲ್ವಾ, ಒಂದೊಂದು ಕತೆ ಇರತ್ತಲ್ವಾ? ಎಸ್ ಅಲ್ವಾ? ಕಂಪ್ಲೀಟ್ ಆಗ್ಬಿಟ್ಟಿದ್ರೆ ಭೂಮಿ ಮೇಲೆ ಬರ್ತಾ ಇರ್ಲಿಲ್ವೇನೋ ಮ್ಯಾಮ್. ಹೌದು ಅಲ್ವಾ? ಎಸ್ ನಾವು ಮ್ಯಾಮ್, ಕಂಪ್ಲೀಟ್ ಆಗಿದ್ರೆ ಭೂಮಿ ಮೇಲೆನೆ ಬರ್ತಿರ್ಲಿಲ್ವಲ್ಲ. ಎಸ್ ಸೊ ಆ ಇನ್ಕಂಪ್ಲೀಟ್ ನ ಕಂಪ್ಲೀಟ್ ಮಾಡ್ಲಿಕ್ಕೆ ನಾವ್ ಈಗ ಬಂದಿರೋದು. ಈಗ ಬಂದ್ಮೇಲೆ ನಾವ್ ಈ ಸ್ಪಿರಿಚುಯಾಲಿಟಿಯಲ್ಲಿ ಇದೀವಿ ಅಂದ್ರೆ ನಾವು ಆ ಕಾರ್ಮಿಕ್ ಪಾತ್ ಅನ್ನೋದನ್ನ ಝೀರೋ ಮಾಡ್ಕೋಬೇಕು ಮಾಸ್ಟರ್ಸ್. ಅದನ್ನ ಝೀರೋ ಮಾಡ್ಕೋಬೇಕು ಅಂದ್ರೆ ನಾನು, ನಂದು ಅನ್ನೋ ಅಹಂ ನಮ್ಮಿಂದ ದೂರ ಆಗ್ಬೇಕು. ಅದು ದೂರ ಆಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಕೃತಜ್ಞತೆ ಮನೋಭಾವ ಇರಬೇಕು ಮಾಸ್ಟರ್ಸ್, ನಮ್ಮಲ್ಲಿ ಪ್ರತಿಯೊಂದಕ್ಕೂ ಇರಬೇಕು. ಕೃತಜ್ಞತೆ ಮನೋಭಾವ ಇಲ್ಲದೆ ಹೋದ್ರೆ ನನ್ನ ಪ್ರಕಾರ ನಾವು ಇನ್ನೊಂದಷ್ಟು ಈಗ ಏನ್ ಕಾರ್ಮಿಕ್ ಪಾತ್ಸ್ ನಾವು ಮಾಡ್ತಿದೀವೋ ಅದಕ್ಕೆ ಇನ್ನೊಂದಷ್ಟು ಮೂಟೆ ಕಟ್ಕೊಂಡು ಮುಂದಿನ ಜನ್ಮಕ್ಕೆ ತಗೊಂಡು ಹೋಗ್ತೀವಿ. ಯಾರಿಗಾದ್ರೂ ಮುಂದಿನ ಜನ್ಮ ಬೇಕು ಅನ್ನೋ ಆಸೆ ಇದೆಯಾ? ಐ ಥಿಂಕ್ ನಲೀನಾ ಮೇಡಮ್ ಇದೆ ಇಲ್ಲಿ, ಬಿಕಾಸ್ ಐ ನೋ ಹರ್. ಇನ್ನೊಂದು ಜನ್ಮ ಬೇಕು, ಐ ವಾಂಟ್ ಟು ಸರ್ವೈವ್ ಅನ್ನೋದು ಯಾರಿಗಾದ್ರೂ ಇದೆಯಾ? ಅಥವಾ ಅಯ್ಯೋ ಸಾಕಪ್ಪ ಈ ಜನ್ಮಕ್ಕೇನೆ, ಇನ್ ಮುಂದಿನ ಜನ್ಮ ಬೇಡ ಅನ್ನೋರಿದ್ದೀರಾ? ಹೇಳಿ ಮಾಸ್ಟರ್. ಸಂಪೂರ್ಣವಾಗಿ ಸತ್ಯ ಗೊತ್ತಾಗಿದ್ರೆ ಬೇಡ ಇನ್ನೊಂದ್ ಜನ್ಮ ಅನ್ಸುತ್ತೆ. ಇನ್ನು ಎಸ್, ಅರ್ಧಂಬರ್ಧ ಸತ್ಯದಲ್ಲಿದ್ರೆ ನೋಡೋಣ ಮತ್ತೊಂದ್ ಜನ್ಮದಲ್ಲಿ ಚೆನ್ನಾಗಿ ಹುಟ್ಟಿ ಬರೋಣ, ಚೆನ್ನಾಗಿ ಸೇವೆ ಮಾಡೋಣ ಅಂತಾನೂ ಇರುತ್ತೆ. ಹೌದು ಹೌದು. ಭಗವಂತನನ್ನ ನೋಡ್ಬೇಕು ಅನ್ನೋ ಆಸೆಗೆ, ಪ್ರಾರ್ಥನೆ ಮಾಡ್ಬೇಕು ಅನ್ನೋ ಖುಷಿಗೆ, ಸೊ ಇನ್ನೊಂದ್ ಜನ್ಮ ಇದ್ರೇನೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ನೋಡಿ, ಭಗವಂತನ್ ಕಾಣೋ ಆಸೆಯಲ್ಲಿದ್ದಾರೆ ಇಲ್ಲೊಬ್ರು. ಆದ್ರೆ ಆ ಭಗವಂತನೇ ನಾವು ಅಲ್ವಾ ಮಾಸ್ಟರ್ಸ್? ನಾವು ಭಗವಂತನ ಅಂಶ ಅಲ್ವಾ ಮಾಸ್ಟರ್ಸ್? ಅದಾಗೋವರೆಗಾದ್ರೂ ಪ್ರಯತ್ನ ಪಡ್ಬೇಕಲ್ಲ ಮ್ಯಾಮ್. ಎಸ್ ಎಸ್, ಅದಾಗೋದಿಕ್ಕೆ ಈಗ ನಮ್ ಪ್ರಯತ್ನನೇ ಈ ಆಧ್ಯಾತ್ಮಿಕ ಬೆಳಕು. ಹಾ, ಆಧ್ಯಾತ್ಮಿಕಕ್ಕೆ ನಾವಿರೋದೇ ಆ ಹಂತವನ್ನ ತಲುಪೋದಿಕ್ಕೆ. ಆ ಹಂತನ ತಲುಪಬೇಕು ಅಂದ್ರೆ ನಮ್ಮಲ್ಲಿ ಅಹಂ ಇದ್ರೆ ನಾನ್ ಯಾಕೆ ಮಾಡ್ಬೇಕು, ಇದೇನು ಅದೇನು ಅನ್ನೋ ಒಂದು 108 ಕ್ವೆಶನ್ ಮಾರ್ಕ್ ಇಟ್ಕೊಂಡಿರ್ತೀವಲ್ಲ ನಾವು. ಆ ಕ್ವೆಶನ್ ಮಾರ್ಕ್ ನ ನೋಡಿ, ಬೇಕಾದ್ರೆ ಅದನ್ನ ಉಲ್ಟಾ ಮಾಡಿ ನೋಡಿ, ಅದು ನಮ್ಗೆ ರಿವರ್ಸ್ ತೋರಿಸ್ತಾ ಇರತ್ತೆ ಮೇಲೆ ಅಲ್ವಾ ಮಾಸ್ಟರ್ಸ್? ಕ್ವೆಶನ್ ಮಾರ್ಕ್ ನ ರಿವರ್ಸ್ ಮಾಡಿ ನೋಡಿ, ಅದು ನಮ್ಗೆ ಉಲ್ಟಾ ಮೇಲೆ ತೋರಿಸ್ತಾ ಇರತ್ತೆ, ಅದು ಕೆಳಗಡೆ ತೋರಲ್ಲ. ನಮ್ಮಲ್ಲಿ ಪ್ರಶ್ನೆ ಅನ್ನೋದು ಇದ್ದಾಗಷ್ಟೇ ನೀನು ಆಳವಾಗಿ ಭೂಮಿಯಲ್ಲಿ ಅಗಿ 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 ಅನ್ನೋದು ನಮ್ಗೆ ಕ್ವೆಶನ್ ಮಾರ್ಕ್ ತೋರಿಸ್ತಾ ಇರತ್ತೆ. ಬಟ್ ನಾವು ಅದನ್ನ ಉಲ್ಟಾ ಮಾಡಿ ಮೇಲೆ ನೋಡಿದಾಗ ಮೇಲೆ ಏನೋ ಇದೆ, ನಮ್ಮ ಮೇಲೆ ಏನೋ ಇದೆ, ಅಂದ್ರೆ ನಮ್ಮ ಸಹಸ್ರ ಚಕ್ರ ಏನೋ ಇದೆ, ಅಲ್ಲಿ ಏನೋ ಇದೆ, ನೀ ಕಂಡ್ಕೋ, ನಿನ್ನನ್ನು ನೀನ್ ತಿಳ್ಕೋ, ನಿನ್ನ ನೀನ್ ಅರಿವು ಮಾಡ್ಕೋ ಅನ್ನೋದೇ ಕೃತಜ್ಞತೆ ಮನೋಭಾವ ಮಾಸ್ಟರ್ಸ್. ಆ ಕೃತಜ್ಞತೆನ ಹೇಗೆ ನಾವು ಮಾಡ್ಕೊಳ್ಳೋದು? ಹೇಗ್ ಮಾಡ್ಕೊಳ್ಳೋದು? ಯಾರಾದ್ರೂ ಕೃತಜ್ಞತೆ ಹೋಗ್ಲಿ, ಕೃತಜ್ಞತೆ ಅಂದ್ರೆ ಏನ್ ಗೊತ್ತಿದೆ ಎಲ್ಲರಿಗೂ? ಧನ್ಯತಾ ಮನೋಭಾವನೆ. ಸೊ ಪ್ರತಿಯೊಂದಕ್ಕೂ ಕೂಡ ನಾವು ತಗೊಂಡಿರೋ ದೇಹಕ್ಕಿರ್ಬೋದು, ನಾವು ತಗೊಳ್ತಾ ಇರೋ ಜ್ಞಾನಕ್ಕಿರ್ಬೋದು, ಅಥವಾ ಯೂನಿವರ್ಸ್ ಇಂದ ತಗೊಳ್ತಾ ಇರೋ ಎಲ್ಲಾ ರೀತಿಯ ಅವಕಾಶ ಆಪರ್ಚುನಿಟಿಗಳಿರ್ಬೋದು, ನಾವು ಒಬ್ರಿಗೆ ಸಹಾಯ ಮಾಡಿದಾಗ ಮಾತ್ರ ಧನ್ಯವಾದ ಅಲ್ಲ, ನಮ್ಮಲ್ಲಿರೋ ಆರ್ಗನ್ಸ್ ಗಳಿಗೆ ಬೇಜಾನಿದೆ ಮ್ಯಾಮ್, ಅದು ಅಕ್ಸೆಪ್ಟೆನ್ಸ್ ಅಂತ ಬಂದಾಗ ಮಾತ್ರ ಈ ಕೃತಜ್ಞತೆ ಅನ್ನೋದು ಶುರು ಆಗ್ಬಿಡತ್ತೆ. ಎಸ್ ಎಸ್, ಈಗ ಮ್ಯಾಮ್ ಹೇಳಿದ್ರಲ್ಲ ಅಕ್ಸೆಪ್ಟೆನ್ಸ್ ಅಂತ. ಅಕ್ಸೆಪ್ಟೆನ್ಸ್ ಅನ್ನೋದು ನಮ್ಮಲ್ಲಿ ಇದ್ದಾಗಷ್ಟೇ ನಾವು ಆ ಒಂದು ಪೀಕ್ ಲೆವೆಲ್ ನಾವೇನು ಕಂಡ್ಕೋಬೇಕು, ಕಾಣಬೇಕು ಅನ್ಕೊಂಡಿದೀವೋ ಅದನ್ನ ನಾವು ತಲುಪೋದಿಕ್ಕೆ ಸಾಧ್ಯ ಮಾಸ್ಟರ್ಸ್. ಆಧ್ಯಾತ್ಮಿಕದಲ್ಲಿರೋರು ಎಲ್ಲರೂ ಆ ಲೆವೆಲ್ಗೆ ಹೋಗ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಅವ್ರದ್ದೇ ಆದಂತ ಒಂದು ಕಾರ್ಮಿಕ್ ಕ್ಯಾರಿ ಓವರ್ಸ್ ಬ್ಯಾಗೇಜಸ್ ಇರತ್ತೆ. ಅವುಗಳನ್ನೆಲ್ಲ ಅವರು ಒಂದೊಂದೇ ಕ್ಲಿಯರ್ ಮಾಡ್ಕೊಂತ ಬಂದಾಗಷ್ಟೇ ನಾವು ಆ ಲಾಸ್ಟ್ ಫೈನಲ್ ಸ್ಟೇಜ್ ಆಫ್ ಅಕ್ಸೆಪ್ಟೆನ್ಸ್ ನ ತಲುಪಲಿಕ್ಕಾಗತ್ತೆ. ಮತ್ತೆ ನಾವು ಪುನರತಿ ಮರಣಂ ಪುನರತಿ ಜನನಂ ಅನ್ನೋ ನಮ್ಮ ಜೀವನದ ಸೈಕಲ್ ಇಂದ ನಾವು ಬಿಡುಗಡೆ ಹೊಂದೋದಕ್ಕಾಗತ್ತೆ ಮಾಸ್ಟರ್ಸ್. ಇಲ್ಲ ಅಂದ್ರೆ ಅಲ್ಲಿವರೆಗೂ ಆಗೋದೇ ಇಲ್ಲ. ನಾವು ಮತ್ತೆ ಬರ್ತಾ ಇರ್ಬೇಕು, ನಮ್ ಕಾರ್ಮಿಕ್ ಪಾತ್ಸ್ ನ ಕ್ಲಿಯರ್ ಮಾಡ್ತಾ ಇರ್ಬೇಕು,
ಪುನರತಿ ಮರಣಂ ಪುನರತಿ ಜನನಂ. ದ ಸೈಕಲ್ ಗೋಸ್ ಆನ್ ಅಂಡ್ ಆನ್. ಆದರೆ ನಾವೀಗ ಇಲ್ಲಿ ಈ ಆಧ್ಯಾತ್ಮಿಕದಲ್ಲಿ ತಿಳ್ಕೋಬೇಕಾಗಿರೋದು ಏನಂದ್ರೆ, ಹೇಗೆ ನಾವು ಅದರಿಂದ ಹೇಗೆ ನಮ್ಮ ಕರ್ಮವನ್ನ ಝೀರೋ ಮಾಡ್ಕೋಬೇಕು, ಹೇಗೆ ಕೃತಜ್ಞತೆ ಮನೋಭಾವ ಬೆಳೆಸ್ಕೋಬೇಕು ಅನ್ನೋದನ್ನ ನಾನೀಗ 1 by 1 ಹೇಳ್ತೀನಿ ಮಾಸ್ಟರ್ಸ್. ಓಕೆ, ಫಸ್ಟ್ ಒನ್, ನಾವೆಲ್ಲರೂ ಖುಷಿಯಾಗಿದ್ದೀವಾ? ವೆದರ್ ಐ ಆಮ್ ಹ್ಯಾಪಿ. ಎಸ್, ಖುಷಿ. ಹೇಳಿ ನಳಿನಾ ಮ್ಯಾಮ್, ಹೇಳಿ. ಹಾ ಮ್ಯಾಮ್, ಖುಷಿಯಾಗಿದ್ದೀವಿ. ಎಸ್, ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಖುಷಿಯಾಗಿರ್ಬೇಕು. ನಾವು ಆಧ್ಯಾತ್ಮಿಕದಲ್ಲಿ ಏನ್ ಮಾಡ್ತೀವಿ, ಮೆಡಿಟೇಷನ್ ಅಲ್ಲಿ ಏನ್ ಮಾಡ್ತೀವಿ ಮಾಸ್ಟರ್ಸ್? ಮೈಂಡ್, ಬಾಡಿ, ಸೋಲ್ ಅಲೈನ್ ಮಾಡ್ತೀವಲ್ವಾ ಮಾಸ್ಟರ್ಸ್? ನಮ್ಮ ಮೆಡಿಟೇಷನ್ನೇ ಅಲ್ವಾ ಅಲೈನ್ಮೆಂಟ್ ಆಫ್ ದ ಸೋಲ್ ಅಲ್ವಾ, ಎನ್ಲೈಟ್ಮೆಂಟ್ ಕಂಡ್ಕೊಳ್ಳಿಕ್ಕೆ ಅಲ್ವಾ? ಯಾರ್ದೋ ಬಲವಂತಕ್ಕೆ ನೀನ್ ಬಂದ್ ಕೂತ್ಕೋ, ಅಥವಾ ಇನ್ಯಾರೋ ಪಕ್ಕದವರು ಅಥವಾ ಇನ್ಯಾರೋ ಫ್ರೆಂಡು, ನಾನು ಇದಕ್ ಮಾಡ್ದೆ, ಇದು ಮಾಡ್ದೆ, ನನ್ಗೆ ಅದಾಯ್ತು, ಇದು ಮಾಡ್ದೆ, ನನಗೆ ಇದಾಯ್ತು, ನನಗೂ ಏನೋ ಆಗ್ಬೇಕು, ನನಗೂ ಇದೇ ತರ ಏನೋ ಒಂದು ಮ್ಯಾಜಿಕ್ ಆಗ್ಬೇಕು, ನನಗೂ ಏನೋ ಇದೇ ತರ ಆಗ್ಬೇಕು ಅಂತ ಬಂದು ಕೂತ್ರೆ ಪ್ರಯೋಜನ ಇಲ್ಲ ಮಾಸ್ಟರ್ಸ್. ನಾವು ಮನಪೂರ್ತಿಯಾಗಿ ಖುಷಿಯಾಗಿ ನಾವು ಕೂತು ನಾವು ಮೆಡಿಟೇಟ್ ಮಾಡಿದಾಗಷ್ಟೇ ಅದರ ಸ್ವಾದನ ನಾವು ಅನುಭವಿಸಕ್ಕಾಗತ್ತೆ ಅಲ್ವಾ ಮಾಸ್ಟರ್ಸ್? ಬಲವಂತವಾಗಿ ಏನು ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ? ಆಗತ್ತಾ? ಅದು ಇವತ್ತು ಮಲ್ಗಿ ನಾಳೆ ಬೆಳಗ್ಗೆ ಇದ್ರಷ್ಟೊತ್ತಿಗೆ ಮ್ಯಾಜಿಕ್ ಆಗುತ್ತಾ? ಅಥವಾ ಈಗ ಮೆಡಿಟೇಷನ್ ಕೂತು ನಾಳೆಗೆ ಅದು ಇನ್ನೊಂದು ಮ್ಯಾಜಿಕ್ ಆಗುತ್ತಾ? ಇವತ್ತು ಕ್ಯಾನ್ಸರ್ ಇರೋ ಪೇಷಂಟ್ ನಾಳೆ 0 ಕ್ಯಾನ್ಸರ್ ಆಗ್ತಾರ? ನೋ. ಅದಕ್ಕೊಂದು ಸತತವಾದ ಸಾಧನ ಪ್ರಯತ್ನ ಇರುತ್ತೆ ಮಾಸ್ಟರ್ಸ್. ನಾವು ಈ ಟೈಮಲ್ಲಿ ಇಷ್ಟು ಕೂರ್ಬೇಕು, ಹಿಂಗಾಗ್ಬೇಕು, ಇಷ್ಟೊಂದು ಅನುಭವಗಳು, ಇಷ್ಟೊಂದು ಹಂತಗಳನ್ನ ನಾವು ಮೇರ್ಬೇಕು. ಅವೆಲ್ಲ ಮಾಡ್ತಾ ಹೋದಾಗ್ಲೇ ನಮಗೆ ಆ ಸ್ಟೇಜನ್ನ ತಲುಪಕ್ಕಾಗತ್ತೆ. ಹಾಗಾಗಿ ಕೆಲವ್ರು ಏನ್ ಮಾಡ್ತಾರೆ, ಅಯ್ಯೋ ನಾನು 1 ತಿಂಗಳು ಮಾಡಿದೆ, ನಾನು 2 ತಿಂಗಳು ಮಾಡಿದೆ, ನಂಗೇನೂ ಆಗೇ ಇಲ್ಲ, ಇದು ಸುಮ್ಮನೆ, ಇದು ಯಾರೋ ಸುಮ್ಮನೆ ಏನೋ ಹೇಳ್ತಾರೆ, ಏನೋ ಮಾಡಿಸ್ತಾರೆ, ಕೆಲಸ ಇಲ್ಲ, ಮನೇಲಿ ಕೆಲ್ಸಕ್ಕೆ ಮಾಡಕ್ ಆಗದೆ ಇಲ್ಲಿ ಬಂದು ಕೂತು ಏನೋ ಹೇಳ್ತಾ ಇದ್ದಾರೆ, ಹೀಗೆಲ್ಲ ಕೇಳಿದ್ದೀನಿ ಮಾಸ್ಟರ್ಸ್. ನಾನು ಈ ಥರ ಎಲ್ಲ ಕೇಳಿದ್ದೀನಿ. ಹಾಗಾಗಿ ಮನ ಖುಷಿ, ನೀವು ಖುಷಿಯಾಗಿ ಕೂತಾಗಷ್ಟೇ ಅದರ ಅನುಭವನ ನೀವು ಸವಿಯಕ್ಕಾಗುತ್ತೆ. ಖುಷಿಯಾಗಿ ಕೂರೋದು ಹೇಗೆ? ಮೊದಲು ನೀವು ಖುಷಿಯಾಗಿರ್ಬೇಕು. ಮನೆಯಲ್ಲಿ 108 ಜಂಜಾಟ ಇರತ್ತೆ ಅಲ್ವಾ? ಗಂಡ ಹೆಂಡತಿ ಮಕ್ಕಳು ಎಲ್ಲ, ಅತ್ತೆ ಮಾವಂದ್ರು ಸೊಸೆಯಂದ್ರು, ಅವರು ಇವರು, ಎಷ್ಟೋ ಕಷ್ಟ ಇರುತ್ತೆ ಮಾಸ್ಟರ್ಸ್. ಅವೆಲ್ಲ ಒಂದ್ ಸ್ವಲ್ಪ ಹೊತ್ತು ಸೈಡಿಗಿಟ್ಟು ನೀವು ಖುಷಿಯಾಗಿ ಮನಪೂರ್ತಿಯಾಗಿ ಒಂದು 5 ಮಿನಿಟ್ಸ್ ಕೂತ್ರೆ ಸಾಕು. ಮೊದಲಿಗೆ 5 ನಿಮಿಷದಿಂದ ಶುರು ಮಾಡಿ ಅಥವಾ ಸೆಕೆಂಡ್ಸ್ ಇಂದ ಶುರು ಮಾಡಿ. ಅದು ನಿಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ, ಮತ್ತೆ ನಿಮ್ಮ ಕಾರ್ಮಿಕ್ ಪಾತ್ಸ್ನ ಕ್ಲಿಯರ್ ಮಾಡ್ತಾ ಹೋಗುತ್ತೆ ಮಾಸ್ಟರ್ಸ್. ಶುರು ಮಾಡಿ, ಖುಷಿಯಾಗಿ ಶುರು ಮಾಡಿ. ಮತ್ತೆ ಸುಂದರತೆ ಅಂದ್ರೆ ಏನು ಮಾಸ್ಟರ್ಸ್? ಐ ಆಮ್ ಬ್ಯೂಟಿಫುಲ್. ನಮ್ಮನ್ನು ನಾವು ಪ್ರೇಸ್ ಮಾಡ್ಕೋಬೇಕು. ಫಸ್ಟ್ ಇಸ್ ಐ ಶುಡ್ ಬಿ ಹ್ಯಾಪಿ. ಸೆಕೆಂಡ್, ಐ ಆಮ್ ಬ್ಯೂಟಿಫುಲ್, ನಾನು ಸುಂದರ. ಅಂದ್ರೆ ಹೆಂಗೆ ಮಾಸ್ಟರ್ಸ್? ನಮ್ಮನ್ನು ನಾವು ಪಾಲಿಶ್ ಮಾಡ್ಕೊಂಡು ಕೂತ್ಕೊಳ್ಳೋದ? ಮೇಕಪ್ ಮಾಡಿ ದೊಡ್ಡ ದೊಡ್ಡ ಹಿಯರಿಂಗ್ಸು ಒಡವೆ ಎಲ್ಲ ಹಾಕಿ ಕೂತ್ಕೊಳ್ಳೋದ? ಯಾವ ತರ ನಿಮ್ ಪ್ರಕಾರ ಸುಂದರತೆ ಅಂದ್ರೆ ಆಧ್ಯಾತ್ಮಿಕದಲ್ಲಿ ಹೇಗೆ ಮಾಸ್ಟರ್ಸ್? ಅಂದ್ರೆ ನಾವು ಹೇಗಿದೀವೋ ಹಾಗೆ ನಮ್ಮನ್ನ ನಾವು ಸ್ವೀಕಾರ ಮಾಡ್ಕೊಳ್ಳುವಂಥದ್ದು. ಎಸ್, ಎಕ್ಸಾಕ್ಟ್ಲಿ. ನಾವು ಹೇಗಿದೀವೋ ಹಾಗೆ ನಮ್ಮನ್ನ ನಾವು ಸ್ವೀಕಾರ ಮಾಡ್ಕೋಬೇಕು ಮಾಸ್ಟರ್ಸ್ ಅಲ್ವಾ? ಇವತ್ತು ನಾನು ಫೋನ್ ಮುಂದೆ ಕೂರ್ತೀನಿ, ನಾಳೆ ಲ್ಯಾಪ್ಟಾಪ್ ಮುಂದೆ ಕೂರ್ತೀನಿ, ನಾಳೆ ಇನ್ನೇನು ಒಂದು ಎಲ್ಲಾದ್ರೂ ಪಿರಮಿಡ್ ಹಾಲಲ್ಲಿ ಕೂರ್ತೀನಿ ಅಲ್ವಾ ಮಾಸ್ಟರ್ಸ್? ಅಕ್ಸೆಪ್ಟೆನ್ಸಿ ಇರಬೇಕು. ನಾವು ಹೇಗಿದೀವೋ ಹಾಗೆ, ಎಲ್ಲಾಗುತ್ತೋ ಅಲ್ಲಿ ಕೂತ್ಕೊಳ್ಳಿ, ನೀವೇನಿದೆಯೋ ಅದನ್ನ ನೋಡ್ಕೊಳ್ಳಿ, ಎಕ್ಸೆಪ್ಟ್ ಮಾಡ್ಕೊಳ್ಳಿ. ವಾಟ್ ಇಸ್ ದೇರ್ ದಟ್ ಇಸ್ ದೇರ್ ಅಷ್ಟೇ. ಅದಕ್ಕೇನು ಬೇರೆ ಪಾಲಿಶ್ ಕೊಡೋ ಅಂತ ಅವಶ್ಯಕತೆನೇ ಇಲ್ಲ. ಸೊ ಎಕ್ಸೆಪ್ಟ್ ಮಾಡಬೇಕು ನಾವು. ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ನನಗೆ ಈ ಆಪರ್ಚುನಿಟಿ ಬಂದಿದೆ, ನಾನು ಇಲ್ಲಿ ಕೂತಿದ್ದೀನಿ, ಇಲ್ಲಿ ಕೂರ್ತಾ ಇದ್ದೀನಿ, ಈ ಕ್ಷಣಕ್ಕೆ ನಾನು ಇಲ್ಲಿ ಕೂರ್ತಾ ಇದ್ದೀನಿ ಅಂದ್ರೆ ನಿಮ್ದು ಯಾವುದೋ ಒಂದು ಕಾರ್ಮಿಕ್ ಪಾತ್ ಕ್ಲೋಜರ್ ಆಗ್ಲಿಕ್ಕೆ ಮಾಸ್ಟರ್ಸ್. ಇದು ಆಧ್ಯಾತ್ಮಿಕಕ್ಕೆ ನಾವು ಸುಮ್ಮನೆ ಬರ್ಲಿಕ್ಕೆ ಆಗಲ್ಲ ಮಾಸ್ಟರ್ಸ್. ಯಾವುದೋ ಒಂದು ಕರ್ಮನ ನಾವು ಕ್ಲಿಯರ್ ಮಾಡ್ಕೋತಾ ಇದ್ದೀವಿ ಅಂದ್ರೆ ನಾವು ಪರಮಾತ್ಮನಲ್ಲಿ ನೀಲನಾಗೋದಿಕ್ಕೆ, ಅಂದ್ರೆ ಎನ್ಲೈಟ್ಮೆಂಟ್ ಆಗೋದಿಕ್ಕೆ ಇದೊಂದು ವೇ. ಆ ವೇನ ನಾವು ಸದೃಢವಾಗಿ ಖುಷಿಯಾಗಿ ಒಂದು ವೇ ಅಲ್ಲಿ ನಾವು ನಡ್ಕೊಂಡು ಹೋದಾಗ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನಮ್ಗೆ ಅದ್ರ ಎನ್ಲೈಟ್ಮೆಂಟ್ ಸ್ಟೇಜ್ ಅಂದ್ರೆ ಅದರದ್ದು ಅನುಭವನೇ ಬೇರೆ ಮಾಸ್ಟರ್ಸ್. ಓಕೆ, ನೆಕ್ಸ್ಟ್ ಹೆಲ್ತಿ. ಐ ಆಮ್ ಹೆಲ್ತಿ. ಹೆಲ್ತಿ ಅಂದ್ರೆ ಏನ್ ಮಾಸ್ಟರ್ಸ್? ಚೆನ್ನಾಗಿ ತಿಂದು ಸದೃಢವಾಗಿರೋದಾ? ಇದು ಹೇಗೆ ಅಷ್ಟೇನೆ ma'am. ಹೆಲ್ತಿ? ಏನೇ ಕಾಯಿಲೆ ಇದ್ರೂನು ಆರೋಗ್ಯವಾಗಿದ್ದೀನಿ, ಹೆಲ್ತ್ ಹೌದು, ಪರ್ಫೆಕ್ಟ್ ಆಗಿದೆ ಅನ್ಕೊಳ್ಳುವಂಥದ್ದು. ನಾವು ಪಾಸಿಟಿವ್ ಆಗಿ ಹೇಳ್ತಾ ಹೋಗ್ಬೇಕು ಮಾಸ್ಟರ್ಸ್ ಅಲ್ವಾ? ಈಗ ನಾನು ಇಲ್ಲಿ ಕೂತ್ಕೊಂಡು ನಾನು ಅಯ್ಯೋ ನಂಗೆ ತಲೆ ನೋವ್ತಾ ಇದೆ, ನಂಗೆ ತಲೆ ನೋವ್ತಾ ಇದೆ, ನಂಗೆ ತಲೆ ನೋವ್ತಾ ಇದೆ ಅಂತ ನಾನು ಕೂತ್ಕೊಂಡು ಮೆಡಿಟೇಷನ್ ಮಾಡ್ಲಿಕ್ಕೆ ಆಗತ್ತಾ? ಆಗಲ್ಲ ಮಾಸ್ಟರ್ಸ್. ಆ ತಲೆನೋವು ಇದೆ ಅನ್ನೋದನ್ನ ಮರೆತು ನಾವು ಕೂತ್ಕೋಬೇಕು.
ಆ ತಲೆನೋವು ಹೋಗುತ್ತೆ, ಅದು ಆಟೋಮೆಟಿಕ್ ಹೋಗುತ್ತೆ. ನಾವ್ ಏನೋ ಒಂದು ಮೈಂಡಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋದ್ರ ಬದಲು ಏನು ಇಲ್ಲದೆ ಕ್ಲಿಯರ್ ಆಗಿ ಆಯ್ತು, ಏನೋ ಆಗಿದೆ, ಇದರಿಂದ ನನಗೆ ಮುಕ್ತಿ ಬೇಕು, ಇದರಿಂದ ನಂಗೆ ಕ್ಲಿಯರೆನ್ಸ್ ಬೇಕು ಅಂತ ನಾವು ಕೂತಾಗ ಆಗ ಅದರಿಂದ ನಮ್ಗೆ ಆಟೋಮೆಟಿಕ್ ಅದು ಬಿಡುಗಡೆ ಆಗ್ತಾ ಹೋಗುತ್ತೆ ಮಾಸ್ಟರ್ಸ್. ಕೆಲವರೆಲ್ಲ ಹೇಳ್ತಾರಲ್ಲ, ನಾನು ಮೆಡಿಟೇಷನ್ಗೆ ಬಂದೆ, ನಾನು ಮಾಡಿದೆ, ನನಗೆ ಕ್ಯಾನ್ಸರ್ 0 ಆಯಿತು, ನನಗೆ ಇನ್ನೇನೋ ಪ್ರಾಬ್ಲಮ್ ಇತ್ತು ಅದು 0 ಆಯಿತು, ನನಗೆ ಜ್ವರ ಇತ್ತು ಹೋಯ್ತು. ಹೇಗೆ ಮಾಸ್ಟರ್ಸ್ ಅವೆಲ್ಲ ಹೋಯ್ತು? ಅವರು ಪಾಸಿಟಿವಿಟಿನ ರಿಲೀವ್ ಮಾಡಿದ್ರು. ಅಂದರೆ ಅವ್ರ ಮೆಡಿಟೇಷನ್ ಕೂತಾಗ ಸಮಥಿಂಗ್ ಇಟ್ ಹ್ಯಾಪನ್ ಟು ಮೀ, ಐ ವಿಲ್ ಎಕ್ಸೆಪ್ಟ್ ದಟ್. ನಾನು ಏನು ಆಗಿದ್ದು ನನಗೆ ಅದನ್ನ ನಾನು ಎಕ್ಸೆಪ್ಟ್ ಮಾಡ್ಕೋತೀನಿ, ಆದರೆ ನನಗೆ ಅದರಿಂದ ಬಿಡುಗಡೆ ಬೇಕು, ನನಗೆ ಮುಕ್ತಿ ಬೇಕು ಈ ವೇಯಿಂದ. ನಂಗೆ ಅದು ಸದೀರ್ಘವಾಗಿ ಅದು ಕಮ್ಮಿ ಆಗ್ತಾ ಹೋಗಬೇಕು ಅಂದರೆ ಇಟ್ ವರ್ಕ್ಸ್ ಆಸ್ ಎ ಮ್ಯಾಜಿಕ್ ಮಾಸ್ಟರ್ಸ್. ಮತ್ತು ಅದರಲ್ಲಿ ಸ್ಥಿರತೆ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು, ಇಲ್ಲಾಂದ್ರೆ ಯಾವುದು ಮ್ಯಾಜಿಕ್ ಆಗಲ್ಲ ಮಾಸ್ಟರ್ಸ್. ನಂಬಿಕೆ ಅನ್ನೋದಿದ್ದು ದೃಢ ಮನಸ್ಸಿನಿಂದ ಕೂತು ನಾವು ಪಾಸಿಟಿವಿಟಿ ಆಗಿ ನಮ್ಮ ಫೀಲಿಂಗ್ಸ್ನ ರಿಲೀಸ್ ಮಾಡ್ತಾ ಹೋದಾಗ ಆಲ್ ನೆಗೆಟಿವ್ ವಿಲ್ ಬಿಕಮ್ ಪಾಸಿಟಿವ್ ಅಲ್ವಾ ಮಾಸ್ಟರ್ಸ್? ಆಲ್ ನೆಗೆಟಿವಿಟಿ ವಿಲ್ ಬಿಕಮ್ ಪಾಸಿಟಿವ್ ಟು ಅಸ್. ಆವಾಗ ನಾವು ಗ್ರ್ಯಾಟಿಟ್ಯೂಡ್ ಯಾರಿಗೆ ಸಲ್ಲಿಸಬೇಕು? ಆಗ ಗ್ರ್ಯಾಟಿಟ್ಯೂಡ್ನ ನಮ್ಮ ಆಧ್ಯಾತ್ಮಿಕ ಆ ಪಾತ್ವಿಗೆ ನಾವು ಸಲ್ಲಿಸಬೇಕು ಗ್ರ್ಯಾಟಿಟ್ಯೂಡ್ನ, ಅಲ್ವಾ ಮಾಸ್ಟರ್ಸ್? ಮೊದಲಿಗೆ ನಮಗೆ, ನಾವು ಖುಷಿಯಾಗಿ ಇಲ್ಲಿಗೆ ಬಂದಿದ್ದಕ್ಕೆ ನಮಗೆ ಗ್ರ್ಯಾಟಿಟ್ಯೂಡ್ ಇರಬೇಕು, ಆಮೇಲೆ ನಮ್ಮ ದೃಢತೆಗೆ, ಆಮೇಲೆ ನಮ್ಮ ಆರೋಗ್ಯಕ್ಕೆ, ಅಲ್ವಾ ಮಾಸ್ಟರ್ಸ್? ಶಕ್ತಿ ಅಂದ್ರೆ ಏನ್ ಮಾಸ್ಟರ್ಸ್? ಆತ್ಮಶಕ್ತಿ, ಆಧ್ಯಾತ್ಮಿಕದಲ್ಲಿ ಶಕ್ತಿ, ಮನೋಬಲ, ಆತ್ಮಶಕ್ತಿ, ಮನೋಬಲ, ಐ ಆಮ್ ಸ್ಟ್ರಾಂಗ್ ಅಂದ್ರೆ ಸ್ಟ್ರಾಂಗ್ ಆಗಿ ನಾವು ಕೂರ್ಬೇಕು. ಎಸ್, ಬಾಡಿ ಕಾನ್ಶಿಯಸ್ ನಲ್ಲಿ ಇದ್ದಾಗ ನಮ್ಗೆ ಹ್ಮ್. ನೋವುಗಳು ದುಃಖಗಳು ಅನ್ನೋದಿರುತ್ತೆ. ಐ ಆಮ್ Yes. ಸ್ಟ್ರಾಂಗ್. ಐ ಆಮ್ ಇನ್ ದ ಮೀನ್ಸ್ ನಾನು ಅಂದ್ರೆ ಆತ್ಮ ಅಂತ ಇರೋದ್ರಿಂದ, ಸೊ ಆತ್ಮ ಯಾವಾಗ್ಲೂ ಆನಂದ ಸ್ವರೂಪ. ಸೊ ಐ ಆಮ್ ಸ್ಟ್ರಾಂಗ್. ಐ ಆಮ್ ಸ್ಟ್ರಾಂಗ್ ಅಂತ ನಾವು ಕೂತಾಗ ನಾನು ಇದನ್ನ ಮಾಡೇ ಮಾಡ್ತೀನಿ, ಇಷ್ಟು ಗಂಟೆ ಅಂದ್ರೆ ನಾನು ಇಷ್ಟು ಗಂಟೆ ಕೂರ್ತೀನಿ, ಇಷ್ಟು ನಿಮಿಷ ಅಂದ್ರೆ ನಾನು ಇಷ್ಟು ನಿಮಿಷ ಕೂರ್ತೀನಿ, ನಾನು ಮಾಡ್ತೀನಿ, ನಾನು ಮಾಡಬಲ್ಲೆ ಅನ್ನೋ ನಂಬಿಕೆ ನಿಮ್ಮಲ್ಲಿದ್ರೆ your path will completely become clear ಮಾಸ್ಟರ್ಸ್. ನೀವು ಏನ್ ತಲುಪಬೇಕು ಅನ್ಕೊಂಡಿದ್ದೀರೋ ಅಥವಾ ಏನ್ ನಿಮ್ ಕಾರ್ಮಿಕ್ ಪಾತ್ಸ್ನ ನೀವು ಕ್ಲಿಯರ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಅದನ್ನೆಲ್ಲ ನೀವು ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಮಾಡ್ತಾ ಹೋಗ್ತೀರಾ. ಸೊ ಮುಂದಿನ ನಿಮ್ಮ ಪುನರತಿ ಮರಣ, ಪುನರತಿ ಜನನಮಲ್ಲಿ ನಿಮ್ ಕಾರ್ಮಿಕ್ ಪಾತ್ಸ್ ಇಲ್ಲ ಅಂದ್ರೆ ನೀವು ಮತ್ತೆ ಪುನರ್ಜನ್ಮ ಪಡಿತೀರಾ ಮಾಸ್ಟರ್ಸ್? ಇಲ್ಲ ಅಲ್ವಾ? ನಾವು ಭಗವಂತನಲ್ಲಿ ಲೀನ ಆಗಿರ್ತೀವಿ, ಎನ್ಲೈಟ್ಮೆಂಟ್ ಕಂಡ್ಕೊಂಡಿರ್ತೀವಲ್ವಾ ಮಾಸ್ಟರ್ಸ್? ಅವಾಗ ಈ ಏನು ನಾವು ಈಗ ಒದ್ದಾಡ್ತಿದೀವಿ ಈ ಜನ್ಮದಲ್ಲಿ, ಅವಿಂದ ಮುಕ್ತಿ ಸಿಗುತ್ತೆ ಅಲ್ವಾ ಮಾಸ್ಟರ್ಸ್? ನಾವು ಪಡ್ತಾ ಇರೋ ಕಾಯಿಲೆಗಳು, ನಮ್ಗೇನ್ ಕಾಯಿಲೆಗಳು ಬರ್ತಿದಾವೆ ಅದು ಸುಮ್ಮನೆ ಬರ್ತಿದ್ಯಾ ಮಾಸ್ಟರ್ಸ್? ಇಲ್ಲ, ನಾವು ಹಿಂದಿನ ಜನ್ಮದಲ್ಲೋ ಏನೋ ಒಂದು ಮಾಡಿದೀವಿ, ಅದರದ್ದು ರಿಫ್ಲೆಕ್ಷನ್ ನಾವು ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀವಿ ಅಷ್ಟೇ. ಬಟ್ ಅದನ್ನ ಮುಂದಕ್ಕೂ ಕ್ಯಾರಿ ಓವರ್ ಮಾಡ್ಬೇಕಾ? ನೋ, ನಾವು ಅಲ್ಲಿ ಫುಲ್ ಸ್ಟಾಪ್ ಹಾಕ್ಬೇಕಲ್ವಾ? ಗೊತ್ತಿದ್ದೋ ಗೊತ್ತಿಲ್ದೇನೋ ಆಗಿದೆ, ಅದನ್ನ ಸರಿಪಡಿಸ್ಕೋಬೇಕಲ್ಲ. ಆ ಸರಿಪಡಿಸ್ಕೊಳ್ಳುವಂತ ಹಂತಾನೇ ಈ ಆಧ್ಯಾತ್ಮಿಕ ಸ್ಪಿರಿಚುಯಾಲಿಟಿ. ಸೊ ಇಲ್ಲಿ ಬಂದಾಗ ನಾವು ಮೊದಲಿಗೆ ನಮ್ಮ ಆತ್ಮಕ್ಕೆ ಸ್ಟ್ರೆಂತ್ ಕೊಡಬೇಕು, ನಮ್ಮ ಫೀಲಿಂಗ್ಸಿಗೆ ಸ್ಟ್ರೆಂತ್ ಕೊಡಬೇಕು, ನಮ್ಮ ಆರೋಗ್ಯ, ನಮ್ಮ ಸದೃಢತೆ ಅದನ್ನ ಸ್ಟ್ರಾಂಗ್ ಮಾಡ್ಕೊಂಡಾಗ ನಾವು ಆಧ್ಯಾತ್ಮಿಕ ಲೆವೆಲ್ನ ಅತಿ ಈಸಿಯಾಗಿ ನಮ್ಮ ಕಾರ್ಮಿಕ್ ಲೆವೆಲ್ಸ್ನ 0 ಮಾಡಿಕೊಂಡು ತಲುಪ್ತೀವಿ ಮಾಸ್ಟರ್ಸ್. ಎನ್ಲೈಟ್ಮೆಂಟ್ ಸ್ಟೇಜ್ನ ತಲುಪ್ತೀವಿ. ಇದನ್ನೆಲ್ಲ ಮಾಡಬೇಕು ಅಂದ್ರೆ ನಮಗೆ ಮೊದಲು ಏನೇನು ಸಹಕರಿಸಬೇಕು? ದೇಹ ಸಹಕರಿಸಬೇಕು ಅಲ್ವಾ ಮಾಸ್ಟರ್ಸ್? ನಮ್ಮ ಮನಸ್ಸು ಸಹಕರಿಸಬೇಕು ಅಲ್ವಾ ಮಾಸ್ಟರ್ಸ್? ಮತ್ತೆ ನಾವು ಪ್ರೀತಿಯಿಂದ ಕೂರ್ಬೇಕು. ಅದ್ರ ಜೊತೆಗೆ ನಮ್ಮ ಫ್ಯಾಮಿಲಿ ಸಪೋರ್ಟು ಬೇಕಲ್ವಾ ಮಾಸ್ಟರ್ಸ್? ಫ್ಯಾಮಿಲಿ ಸಪೋರ್ಟ್ ಬೇಕಲ್ಲ. ಫ್ಯಾಮಿಲಿ ಬಿಟ್ಟು ನಾನು ಇಲ್ಲಿ ಇವತ್ತೇನೋ ಮಾಡ್ತೀನಿ ರೀ, ನಾನು ಇವತ್ತು ಅಡುಗೆ ಮಾಡಲ್ಲ, ಹಿಂಗಿದ್ರೆ ಮನೇಲಿ ಹೆಂಗಿರುತ್ತೆ ಮಾಸ್ಟರ್ಸ್? ಅಲ್ವಾ? ಅಥವಾ ಗಂಡ ನೀ ಏನೋ ಮಾಡ್ಕೊ, ನಾನು ಇವತ್ತು ಶಾಪಿಂಗ್ ಬರಲ್ಲ, ನಾನು ಇವತ್ತು ಇಲ್ಲಿ ಮೆಡಿಟೇಷನ್ ಮಾಡಿ ಕೂರ್ಬೇಕು, ನಾನು ಇಲ್ಲಿ ಕೂತ್ಕೋಬೇಕು, ನೀನು ಏನಾದ್ರು ಮಾಡ್ಕೊ, ಸುಮ್ಮನೆ ಇರ್ತಾರ? ಇಲ್ಲ ಅಲ್ವಾ ಮಾಸ್ಟರ್ಸ್? ಅವರಿಗೂ ನಾವು ಮಾನ್ಯತೆ ಕೊಡಬೇಕು. ಅವ್ರಿಗೆ ಏನ್ ಮಾಡಬೇಕು ಅದನ್ನೆಲ್ಲ ಸಲ್ಲಿಸಿ ನೆಕ್ಸ್ಟ್ ನಾವು ನಮ್ಮ ಕರ್ತವ್ಯ ಅಂದ್ರೆ ನಮ್ಮ ಆಧ್ಯಾತ್ಮಿಕ ಲೆವೆಲ್ನ ನಾವು ರೀಚ್ ಮಾಡೋದಿಕ್ಕೆ ಎರಡನ್ನೂ ನಿಭಾಯಿಸ್ಬೇಕು ಮಾಸ್ಟರ್ಸ್, ಬ್ಯಾಲೆನ್ಸ್ ಮಾಡ್ಕೋಬೇಕು ಅಲ್ವಾ? ಜೀವನದಲ್ಲಿ ನಮ್ಮ ಸಹಬಾಳ್ವೆ ಅಂತ ಹೇಳ್ತೀವಲ್ಲ, ಹಾಗೆ ಆಧ್ಯಾತ್ಮಿಕ, ಭೌತಿಕ ಮತ್ತು ಆಧ್ಯಾತ್ಮಿಕನ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು ಅಲ್ವಾ ಮಾಸ್ಟರ್ಸ್? ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡಾಗಷ್ಟೇ ನಾವು ಆ ಲೆವೆಲ್ನ
ತಲುಪ್ಲಿಕ್ಕಾಗತ್ತೆ. ಸೊ ಆಗ ಬ್ಯಾಲೆನ್ಸ್ ಅನ್ನೋದು ಮಾಡ್ಕೊಂಡಾಗ ನಾವು ಆ ಆ ಕಡೆನೂ ಬಿಟ್ಕೊಳಕ್ಕಾಗಲ್ಲ, ಈ ಕಡೆನೂ ಬಿಟ್ಕೊಳಕ್ ಅಂದ್ರೆ ನಮ್ಮ ಆಧ್ಯಾತ್ಮಿಕನೂ ನಾವು ತಲುಪ್ಬೋದು, ಮತ್ತೆ ನಮ್ಮ ಫ್ಯಾಮಿಲಿನೂ ನಾವು ಕೇರ್ ಮಾಡಿ ನಾವು ನಮ್ಮ ಕಾರ್ಮಿಕ್ ಲೆವೆಲ್ಸ್ ನ ಅಪ್ರೋಚ್ ಮಾಡ್ಕೋಬಹುದು ಅಲ್ವಾ ಮಾಸ್ಟರ್ಸ್? ನೆಕ್ಸ್ಟ್ ಕಾನ್ಫಿಡೆಂಟ್. ಕಾನ್ಫಿಡೆನ್ಸ್ ಅಂದ್ರೆ ಏನ್ ಮಾಸ್ಟರ್ಸ್? ನಮ್ಮ ಆಧ್ಯಾತ್ಮಿಕದಲ್ಲಿ ಕಾನ್ಫಿಡೆಂಟ್ ಅನ್ನೋ ಬಳಕೆ ಯಾಕೆ? ಎನಿ ಐಡಿಯಾ? ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ. ನಾವು ಹೇಳ್ತಾ ಇರ್ತೀವಿ ಆತ್ಮ ಆತ್ಮ ಅಂತ ಇದೆ, ಆತ್ಮವಿಶ್ವಾಸ ಜಾಸ್ತಿ ಇರಬೇಕು. ಜಾಸ್ತಿ ಆಗ್ಬಿಡುತ್ತಾ ಮಾಸ್ಟರ್ಸ್ ನಾವು ಆಧ್ಯಾತ್ಮಿಕಕ್ಕೆ ಬಂದಿದ ತಕ್ಷಣ? ಮಾತಾಡಿ ನಳಿನ ಮಾಸ್ಟರ್, ಮಾಸ್ಟರ್ಸ್ ಸ್ವಾತಿ. ಬರೀ ನಾನೇ ಹೇಳ್ತಾ ಇದ್ದೀನಿ, ಸೊ ಬೇರೆ ಹೌದು. ಯಾರಾದ್ರೂ ಮಾತಾಡ, ಅದಕ್ಕೆ ಅನ್ಮ್ಯೂಟ್ ಮಾಡ್ತಾ ಇಲ್ಲ ನಾನು. ನಮ್ಮ ಜೊತೆ ನಾವಿರೋದಕ್ಕೆ ಪ್ರಾರಂಭ ಮಾಡಿದಾಗ, ನಮ್ಮಲ್ಲಿ ಸ್ಥಿರತೆ ಬಂದಾಗ ಆತ್ಮವಿಶ್ವಾಸ ಅನ್ನೋದು ತಾನೇ ಬರುತ್ತೆ ಮ್ಯಾಮ್. ಸೊ ಹೌದು. ಹಾಗಾಗಿ ಆಧ್ಯಾತ್ಮಿಕತೆ ಅನ್ನೋದು ತುಂಬಾ ಅದಕ್ಕೆ ಪೂರಕವಾಗಿರುತ್ತೆ. ಅದ್ರಲ್ಲೂ ಧ್ಯಾನ ಅಂತೂ ತುಂಬಾ ಹೆಲ್ಪ್ ಮಾಡುತ್ತೆ. ಹೌದು, ನಮ್ಮನ್ನ ನಾವು ಆತ್ಮವಿಶ್ವಾಸ ಇರ್ಬೋದು, ತಿಳ್ಕೊಂಡಾಗ. ಸ್ಥಿರತೆ ಇರ್ಬೋದು. ಎಸ್, ಫೀಲ್ ಒನ್ ಸೆಲ್ಫ್ ಅಂತೀವಿ ಮಾಸ್ಟರ್ಸ್. ಅಂದ್ರೆ ನಮ್ಮನ್ನ ನಾವು ತಿಳ್ಕೋಬೇಕು ಮೊದಲಿಗೆ. ನಮ್ಮನ್ನ ನಾವು ತಿಳ್ಕೊಳ್ಳೋದು ತುಂಬಾ ಈಸಿ ಇಲ್ಲ ಮಾಸ್ಟರ್ಸ್. ಅದಕ್ಕೂ ನಾವು ಭಾರಿ ಎಕ್ಸಸೈಸ್ ಮಾಡ್ಬೇಕು, ಭಾರಿ ಕಷ್ಟಪಡ್ಬೇಕು. ಅದು ತಿಳ್ಕೊಂಡ್ ಮೇಲೆ ಆ ಆತ್ಮವಿಶ್ವಾಸ ಅನ್ನೋದು ನಮ್ಮಲ್ಲಿ ಬರುತ್ತಲ್ವಾ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಅದನ್ನ ನಮ್ಮನ್ನ ಇನ್ನ ಬೇರೆ ಹಂತಕ್ಕೆ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಏನೇ ಮಾಡಿದ್ರು ನಾವು ಫುಲ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸದಿಂದ ಮಾಡಿದಾಗಷ್ಟೇ ನಮಗೆ ಯಶಸ್ಸು ಅನ್ನೋದು ನಮ್ಮ ಬೆನ್ನಿನ ಹಿಂದೆ ಬರುತ್ತೆ ಮಾಸ್ಟರ್ಸ್. ಕಷ್ಟ ಪಡದೆ ಯಾವುದು ಸಿಗಲ್ಲ ಮಾಸ್ಟರ್ಸ್. ನಮ್ಗೆ ಧ್ಯಾನ ಕೂತ್ಕೊಳ್ಳೋಕೆ ಏನ್ ಕಷ್ಟ ಏನಿಲ್ಲ, ಆದ್ರೆ ನಮ್ಮ ಭೌತಿಕವಾಗಿ ನಾವ್ ಏನೇನ್ ಇವಾಗ ಇದ್ ಮಾಡ್ತಾ ಇದೀವೋ ಅವೆಲ್ಲ ನಮ್ಗೆ ಅಡ್ಡಿಗಳಾಗಿರ್ತವೆ. ಈಗ ಸಂಸಾರ ಆಗ್ಲಿ, ನಮ್ಮ ಕೆಲಸ ಕರ್ತವ್ಯಗಳಾಗ್ಲಿ, ಇವುಗಳನ್ನೂ ನಾವು ಬ್ಯಾಲೆನ್ಸ್ ಮಾಡಿ, ಆಧ್ಯಾತ್ಮಿಕನೂ ನಾವು ಬ್ಯಾಲೆನ್ಸ್ ಮಾಡ್ಬಿಟ್ರೆ ನಮ್ಮ ಆತ್ಮವಿಶ್ವಾಸ ಇನ್ನೂ ಎಲ್ಲೋ ಹೋಗುತ್ತೆ ಮಾಸ್ಟರ್ಸ್. ನಾವು ಬ್ಯಾಲೆನ್ಸ್ ಮಾಡ್ಬೋದು, ಬಟ್ ಅದು ಬ್ಯಾಲೆನ್ಸ್ ಮಾಡೋ ಅಂತ ರೀತಿನ ನಾವು ಕಲಿಬೇಕು. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು? ಯಾರ್ಯಾರಿಗೆ ಗ್ರಾಟಿಟ್ಯೂಡ್ ಸಲ್ಲಿಸ್ಬೇಕು ಮಾಸ್ಟರ್ಸ್? ಮೊದಲು ಈ ದೇಹಕ್ಕೆ ಗ್ರಾಟಿಟ್ಯೂಡ್ ಸಲ್ಲಿಸ್ಬೇಕು ಅಲ್ವಾ? ಈ ದೇಹ ಕೂರುತ್ತಲ್ವಾ ಅಷ್ಟು ನಿಮಿಷ, ಈ ದೇಹ ಆತ್ಮನ ಒಳಪಡಿಸ್ಕೊಂಡಿದೆಯಲ್ವಾ? ಹಾಗಾಗಿ ನಾವು ಮೊದಲಿಗೆ ನಮ್ಮ ದೇಹಕ್ಕೆ ಗ್ರಾಟಿಟ್ಯೂಡ್ ನ ಸಲ್ಲಿಸ್ಬೇಕು ಮಾಸ್ಟರ್ಸ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ. ಥ್ಯಾಂಕ್ ಯು ಫಾರ್ ಶೋಯಿಂಗ್ ಮೈ ಸೆಲ್ಫ್ ಟುವರ್ಡ್ಸ್ ದ ಸೊಸೈಟಿ. ನನ್ನ ಈ ಲೋಕಕ್ಕೆ ತೋರಿಸ್ತಿದೆಯಲ್ಲ ನಾನು ಒಂದು ವ್ಯಕ್ತಿ ಅಂತ, ಒಂದು ವ್ಯಕ್ತಿತ್ವ ಅಂತ ಬಿಂಬಿಸ್ತಾ ಇದೆಯಲ್ಲ, ಅದಕ್ಕೆ ಥ್ಯಾಂಕ್ಸ್. ಎವ್ರಿ ಡೇ ಹೇಳ್ಕೋಬೇಕು ಮಾಸ್ಟರ್ಸ್, ಡೈಲಿ ಹೇಳ್ಕೋಬೇಕು. ಇದು ಹೇಳ್ಕೊಂಡಷ್ಟು ನಮ್ಮ ಪಾಸಿಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಮತ್ತೆ ಈ ದೇಹ ಆರೋಗ್ಯವಾಗಿದ್ದಾಗಷ್ಟೇ ನಾವು ಕೆಲವೊಂದು ಕೆಲಸ ಕಾರ್ಯಗಳನ್ನ ನಾವು ಮಾಡೋಕ್ಕಾಗತ್ತೆ. ಆಧ್ಯಾತ್ಮಿಕದಲ್ಲಿ ಈಗ ನಾವು ಏನೇನ್ ಮಾಡ್ತೀವಿ, ಲೈಕ್ ರ್ಯಾಲೀಸ್ ಆಗ್ಲಿ ಅಥವಾ ಈ ತರ ಕೂತು ಲೆಕ್ಚರ್ಸ್. ಈಗ ನಂಗೆ ಹುಷಾರಿಲ್ಲ ಆದ್ರೆ ನಾನು ಇಲ್ಲಿ ಕೂತು ಮಾತಾಡ್ಲಿಕ್ಕೆ ಆಗತ್ತಾ ಮಾಸ್ಟರ್ಸ್? ಆಗಲ್ಲ ಅಲ್ವಾ? ಮಾಸ್ಟರ್ಸ್? ಸೊ ನಂಗೆ ಹುಷಾರಿರಲ್ಲ, ನಾನು ಮಾತಾಡ್ಲಿಕ್ಕೆ ಆಗಲ್ಲ, ನಾನು ಅದಕ್ಕೆ ಮ್ಯಾಮ್ ನಮ್ಮ ಕೂತ್ಕೊಳ್ಳಿಕ್ಕೆ ಶರಣರೆಲ್ಲ ಹೇಳಿರೋದು ದೇಹವೇ ದೇಗುಲ ಅಂತ. ಈ Yes. ದೇಗುಲವನ್ನ ನಾವು ಕ್ಲೀನ್ ಆಗಿ, ಸ್ವಚ್ಛವಾಗಿ, ಶುಭ್ರವಾಗಿ ಇಟ್ಕೊಂಡಾಗ ಈ ಆತ್ಮ ಅನ್ನೋ ದೇವರಿಗೆ ಒಂದು ಅರ್ಥ ಅನ್ನೋದು ಬರುತ್ತೆ. ನಾವ್ ಆ ಆತ್ಮನ ತಲುಪಕ್ಕಾಗುತ್ತೆ, ತಿಳ್ಕೊಳಕ್ಕಾಗುತ್ತೆ ಅಂತ ಹೇಳಿರೋದು. ಎಸ್, ಹೌದು. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನಳಿನಿ ಮ್ಯಾಮ್. ಹಾಗಾಗಿ ನಮ್ಮ ದೇಹಕ್ಕೆ ನಾವು ಥ್ಯಾಂಕ್ಸ್ ಹೇಳ್ಬೇಕು ಮಾಸ್ಟರ್ಸ್ ಅಲ್ವಾ ಮಾಸ್ಟರ್ಸ್? ಥ್ಯಾಂಕ್ಸ್ ಹೇಳ್ಬೇಕು. ಮತ್ತೆ ಮನೆಯವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಇಲ್ಲಿ ಏನೋ ಮಾಡ್ತಿದೀವಿ ಯಾವ್ದೋ ಒಂದು ಹೊಸ ಲೋಕದಲ್ಲಿ ಇದೀವಿ, ಏನೋ ಧ್ಯಾನ ಮಾಡ್ತಿದ್ಯಾ, ಇಷ್ಟು ದಿನ ಏನು ಇರ್ಲಿಲ್ಲ, ಇವಾಗ ಏನೋ ಮಾಡ್ತಿದ್ಯಾ, ಇದು ಮಾಡ್ತಿದ್ಯಾ. ಗಲಾಟೆಗಳು ಹಾಗೆ ಆಗಿರ್ತವೆ, ನಮ್ಮ ಮನೇಲೂ ಆಗಿದಾವಾಗಲ್ಲ. ಇದೇನಿದು ಹೊಸದು, ಇದೇನಿದೆ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತೀಯ, ಇದೇನಿದು ಮಾಡ್ತೀಯಾ? ನೋ ಪ್ರಾಬ್ಲಮ್, ಅವ್ರು ಹೇಳೋದು ಹೇಳಿ, ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಸೇ ದೆಮ್ ಥ್ಯಾಂಕ್ ಯು. ಒಬ್ರು ನಿಮ್ಮನ್ನ ಬೈಯೋಕೆ ಬಂದಾಗ ಅಥವಾ ಒಬ್ರು ನಿಮ್ಮನ್ನ ಟೀಕಿಸಕ್ಕೆ ಬಂದಾಗ ಅವ್ರಿಗೆ ರಿವರ್ಸ್ ಆಗಿ ಥ್ಯಾಂಕ್ ಯು ಹೇಳಿ ಮಾಸ್ಟರ್ಸ್, ಅವ್ರು ಸೈಲೆಂಟ್ ಆಗಿ ಹೋಗ್ತಾರೆ. ಆಮೇಲೆ ಧ್ಯಾನ ಅಂದ್ರೆ ನಾವು ಕಣ್ಮುಚ್ಚಿನೇ ಒಂದ್ ಕಡೆ ಕೂರ್ಬೇಕಂತ ಏನಿಲ್ಲ ಮ್ಯಾಮ್. ನಾವ್ ಯಾವ್ದೇ ಕೆಲಸ ಮಾಡ್ಲಿ, ಏನೇ ಮಾಡ್ಲಿ, ಪ್ರಜ್ಞಾಪೂರ್ವಕವಾಗಿ ಜಾಗೃತ ಸ್ಥಿತಿಯಿಂದ ನಾವು ಮಾಡ್ತಾ ಹೋದಾಗ ಅದೇ ಧ್ಯಾನ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅದಕ್ಕೆ ಅಂತಾನೆ ನಾವು ಏನ್ ಇದ್ ಮಾಡ್ತಾ ಹೋದಾಗ ಮನೆಯವರಿಂದ ಸ್ವಲ್ಪ ಇದಾಗ್ಬೋದು, ಬಟ್ ನಾವೆಲ್ಲದ್ರಲ್ಲೂ, ಯಾಕಂದ್ರೆ ಎಲ್ಲಾನು ಒಂದ್ ರೀತಿ ಧ್ಯಾನನೇ. ನಾವು ಪ್ರಜ್ಞಾಪೂರ್ವಕವಾಗಿ ಏನೇನ್ ಮಾಡ್ತಾ ಹೋಗ್ತೀವೋ ಅದೆಲ್ಲಾನು ಸಹ ಧ್ಯಾನ ಆಗುತ್ತೆ. ಸೊ ಹಾಗಾಗಿ ಆ ಕಡೆನೂ ನಾವು ಗಮನ ಹರಿಸಿದಾಗ ಆ ಒಂದು ಪ್ರಜ್ಞಾ ಸ್ಥಿತಿಲಿ ಯಾವಾಗ್ಲೂ ಜಾಗೃತರಾಗಿರ್ಬೋದು ಅಂತ ಅನ್ಸುತ್ತೆ ಮ್ಯಾಮ್. ಹೌದು ಮಾಸ್ಟರ್ಸ್.
ಧ್ಯಾನಕ್ಕೆ ಅಂದ್ರೆ ನಾವು ಧ್ಯಾನಕ್ಕೆ ಕೂರ್ಬೇಕು ಅಂತ ಏನಿಲ್ಲ ಮಾಸ್ಟರ್ಸ್. ನಾವು ಎಲ್ಲ ಮಾಡುವಂತ ಕೆಲಸಗಳಲ್ಲಿ ಪ್ರಜ್ಞಾಪೂರ್ವಕವಾಗಿ ಮಾಡಿದ್ರೆ ಅದೇ ಸಾಕು ಮಾಸ್ಟರ್ಸ್ ಧ್ಯಾನ. ಇದನ್ನ ಪತ್ರಿಜಿ ಅವರು ಹೇಳಿದ್ದಾರೆ ಮಾಸ್ಟರ್ಸ್. ಏಕಾಗ್ರತೆ, ನಮ್ಮಲ್ಲಿ ಏಕಾಗ್ರತೆ ಅನ್ನೋದಿದ್ರೆ ಎಲ್ಲವೂ ತಂತಾನೆ ಆಗುತ್ತೆ ಮಾಸ್ಟರ್ಸ್. ಮಾಡೋ ಕೆಲಸದಲ್ಲಿ ನಾವು ಆಲೋಚನೆ ಮಾಡಿ ಅದರದ್ದು ಬೋತ್ ಪಾಸಿಟಿವ್ ನೆಗೆಟಿವ್ ಎರಡೂ ನಾವು ತಿಳ್ಕೊಂಡು ಮಾಡಿದಾಗ ಆ ಕೆಲಸದಲ್ಲಿ ನಾವು ಸಕ್ಸಸ್ ಹೊಂದ್ತೀವಿ ಮಾಸ್ಟರ್ಸ್. ಹಾಗಾಗಿ ಈ ದೇಹಕ್ಕೆ, ನಮ್ಮ ಕುಟುಂಬದವರಿಗೆ ನಾವು ಗ್ರ್ಯಾಟಿಟ್ಯೂಡ್ನ ಮೊದಲಿಗೆ ಸಲ್ಲಿಸ್ಬೇಕು ಮಾಸ್ಟರ್ಸ್. ಅವ್ರಿಗೆ ಥ್ಯಾಂಕ್ ಯು ಹೇಳಿ, ಎವ್ರಿ ಡೇ ಹೇಳಿ. ನೀವು ಬೆಳಗ್ಗೆ ಎದ್ದ ತಕ್ಷಣ ಹೇಳಿ, ಇವತ್ತು ನಾನು ಏನಿದ್ದೀನೋ ಅದಕ್ಕೆ ಥ್ಯಾಂಕ್ ಯು. ಇವತ್ತು ಈ ದೇಹ ನನಗೆ ಏನಕ್ಕೋಸ್ಕರ ಸಹಕರಿಸುತ್ತೋ, ನಾನು ಇವತ್ತು ಏನೇನೆಲ್ಲ ಮಾಡ್ತೀನಿ, ಈ ದೇಹ ಏನೇನೆಲ್ಲ ಸಹಿಸ್ಕೊಳ್ಳುತ್ತೋ ಅದಕ್ಕೆಲ್ಲ ಥ್ಯಾಂಕ್ ಯು ಅಲ್ವಾ ಮಾಸ್ಟರ್ಸ್? ಒಂದ್ ಬಾರಿ ಟ್ರೈ ಮಾಡಿ ನೋಡಿ, ಈ ಅಫರ್ಮೇಷನ್ಸ್ನ ಮಾಡಿ ನೋಡಿ ನೀವೆಲ್ಲರೂ. ಅದೊಂದು ಗ್ರ್ಯಾಟಿಟ್ಯೂಡ್ ಮನೋಭಾವ ನಿಮ್ಮಲ್ಲಿ ಚೇಂಜಸ್, ಮ್ಯಾಜಿಕ್ಸ್ ತಂತಾನೆ ಫ್ಲಿಪ್ ಓವರ್ ಆಗ್ತಾ ಹೋಗುತ್ತೆ ಮಾಸ್ಟರ್ಸ್. ನೀವು ಅದನ್ನ ಎಂಜಾಯ್ ಮಾಡ್ತಾ ಹೋಗ್ತೀರಾ. ಇಷ್ಟೆಲ್ಲ ಮ್ಯಾಜಿಕ್ ಆಗುತ್ತೆ. ಅದೊಂದು ಪ್ಲಾಸಿಬೋ ಮಾಸ್ಟರ್. ನಾವು ಪಾಸಿಟಿವಿಟಿನ ನಾವೆಷ್ಟು ನಮ್ಮಲ್ಲಿ ನಾವು ತುಂಬ್ಕೋತಾ ಇರ್ತೀವೋ, ಹೇಳ್ತಾ ಇರ್ತೀವೋ, ನಾವೆಷ್ಟು ಪಾಸಿಟಿವ್ ಎನರ್ಜೀಸ್ನ ರಿಲೀಸ್ ಮಾಡ್ತಾ ಇರ್ತೀವೋ ಅಷ್ಟು ಅದು ನಮಗೆ ಪಾಸಿಟಿವ್ ಆಗಿ ಸಿಗುತ್ತೆ, ಅಷ್ಟು ನೆಗೆಟಿವ್ ಆಗಿ ಸಿಗಲ್ಲ ಮಾಸ್ಟರ್ಸ್. ಫಾರ್ ಎಕ್ಸಾಂಪಲ್, ಈಗ ಒಂದ್ ಜಾಗದಲ್ಲಿ ಈಗ ನಾನು ನನ್ನ ಫ್ರೆಂಡ್ ಕೂತಿದ್ದೇನೆ, ನನ್ಗಾಗ ಅನಿಸ್ತಿರತ್ತೆ, ನಾನು ಅಲ್ಲಿ ರಿಲೀಸ್ ಮಾಡ್ತಾ ಇರ್ತೀನಿ, ನನ್ನ ಫ್ರೆಂಡ್ ಇವಾಗ ಬೀಳ್ತಾಳೆ, ಈ ಚೇರ್ ಬೀಳುತ್ತೆ, ಅದು ಫ್ಲಿಪ್ ಆಗಿ ಬೀಳ್ತಾಳೆ, ಅಲ್ಲೊಂದು ನಾನು ನೆಗೆಟಿವಿಟಿ ರಿಲೀಸ್ ಮಾಡ್ತಿರ್ತೀನಿ ಮಾಸ್ಟರ್ಸ್ ಅಲ್ವಾ? ಬಟ್ ಅದು ಅವಳಿಗೆ ಯಾವಾಗ ಆಗತ್ತೆ, ಅವಳು ಹೌದೇನೋ ನಾನು ಬೀಳ್ತೀನೇನೋ ಅಂದಾಗಷ್ಟೇ ಅವಳು ಬೀಳ್ತಾಳೆ ಮಾಸ್ಟರ್ಸ್ ಅಲ್ವಾ? ಅಲ್ಲಿ ಆಲ್ರೆಡಿ ನಾನು ಪ್ಲಾಸಿಬೋ ರಿಲೀಸ್ ಮಾಡಿಬಿಟ್ಟಿದ್ದೀನಿ, ಒಂದು ನೆಗೆಟಿವಿಟಿ ರಿಲೀಸ್ ಮಾಡಿದ್ದೀನಿ. ಅವಳು ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡಾಗಷ್ಟೇ ಅವಳಿಗೆ ಅದಾಗತ್ತೆ. ಅವಳು ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ಆಗಲ್ಲ ಅಲ್ವಾ ಮಾಸ್ಟರ್ಸ್? ಶಿಲ್ ಬಿ ಇನ್ ಅ ಪಾಸಿಟಿವ್ ವೇ. ನಾನು ಬೀಳಲ್ಲ, ನೀನು ಏನೋ ಅನ್ಕೋತಾ ಇದೆಯಾ ಅಂದ್ರೆ ಶಿ ವಿಲ್ ನಾಟ್ ಫಾಲ್ ಡೌನ್, ಅವಳು ಬಿದ್ದೋಗಲ್ಲ. ಸೊ ಮೊದಲಿಗೆ ನಾವು ಪಾಸಿಟಿವಿಟಿನ ರಿಲೀಸ್ ಮಾಡಬೇಕು, ಅಕ್ಸೆಪ್ಟೆನ್ಸಿ ಇರಬೇಕು. ನಮ್ಮ ಸುತ್ತಮುತ್ತಲು ಇರೋರ್ನ ಆ ಪಾಸಿಟಿವಿಟಿನ ಅಕ್ಸೆಪ್ಟ್ ಮಾಡ್ಕೋಬೇಕು. ಅವರು ಹೌದು ಇದು ಸರಿ, ಇವ್ರೇನೋ ಹೇಳ್ತಾ ಇದ್ದಾರೆ, ಇದ್ರಲ್ಲಿ ಏನೋ ಇದೆ ಅಂತ ಅವರು ಅನ್ಕೊಂಡ್ ಬರ್ತಾರೆ ಅಲ್ಲ ಮಾಸ್ಟರ್ಸ್. ಆವಾಗ ಅವರಿಗೆ ಆಧ್ಯಾತ್ಮಿಕದಲ್ಲಿ ಬಹಳಷ್ಟು ಅನುಭವಗಳು ಸಿಗುತ್ತೆ ಮಾಸ್ಟರ್ಸ್. ದ ಪಾಸಿಟಿವ್ ಎಫೆಕ್ಟ್ ಸಿಗುತ್ತೆ. ಹಾಗಾಗಿ ಆ ಆಲೋಚನೆಗಳಿಗೆ ನಾವು ಗ್ರ್ಯಾಟಿಟ್ಯೂಡ್ ಹೇಳಬೇಕು ಮಾಸ್ಟರ್ಸ್. ಅಂದ್ರೆ ನಾವು ಪಾಸಿಟಿವಿಟಿನ ರಿಲೀಸ್ ಮಾಡ್ತೀವಲ್ಲ, ಆಲೋಚನೆಗಳು, ನಮ್ಮ ಆಲೋಚನೆಗಳು, ಆ ಆಲೋಚನೆಗಳಿಗೆ ನಾವು ಥ್ಯಾಂಕ್ ಯು ಹೇಳಬೇಕು. ನೆಗೆಟಿವಿಟಿ ಐ ಡೋಂಟ್ ವಾಂಟ್ ಟು ಸೀ ಟುವರ್ಡ್ಸ್ ನೆಗೆಟಿವ್. ನಾವು ನೋಡೋದೇ ಬೇಡ, ನೆಗೆಟಿವಿಟಿ ಪಾರ್ಟೇ ನಮಗೆ ಬೇಡ. ವಿ ಥಿಂಕ್ ಪಾಸಿಟಿವ್, ವಿ ಬಿ ಪಾಸಿಟಿವ್ ಅಲ್ವಾ ಮಾಸ್ಟರ್ಸ್? ಯಾರಾದ್ರೂ ಮೈನಸ್ ಬಗ್ಗೆ ಆಲೋಚನೆ ಮಾಡ್ತಾರಾ? ಇಲ್ಲ ಅಲ್ವಾ? ಎವ್ರಿಬಡಿ ವಿಲ್ ಥಿಂಕ್ ಅಬೌಟ್ ಪಾಸಿಟಿವ್. ಸೊ ವಿ ಬಿ ಪಾಸಿಟಿವ್ ಅಲ್ವಾ ಮಾಸ್ಟರ್ಸ್? ಈಗಲೂ ನಗ್ತಿರೋಣ, ಮುಂದೆನೂ ನಗ್ತಿರೋಣ, ಇನ್ನ ಖುಷಿಯಾಗಿರೋಣ. ನಮ್ಮ ಈ ಲೈಫ್ ಸೈಕಲ್ ಅಲ್ಲಿ ಎಲ್ಲರನ್ನೂ ಖುಷಿ ಪಡಿಸೋಣ, ನಾವು ಖುಷಿಯಾಗಿರೋಣ. ಆಧ್ಯಾತ್ಮಿಕ ಲೆವೆಲ್ನ ಇನ್ನ ಆದಷ್ಟು ಬೇಗ ರೀಚ್ ಮಾಡೋಣ, ಇನ್ನಷ್ಟು ಮಗದಷ್ಟು ಆತ್ಮಗಳನ್ನ ಈ ಆಧ್ಯಾತ್ಮಿಕಕ್ಕೆ ಕರ್ಕೊಂಬರೋಣ ಅಲ್ವಾ ಮಾಸ್ಟರ್ಸ್? ಅವ್ರು ಸೆಳ್ಕೊಂಡಿರ್ತಾರೆ ಅವ್ರದೇ ಆದ ಕಾರ್ಮಿಕ್ ಲೆವೆಲ್ಸ್ ಅಲ್ಲಿ, ಅವ್ರವ್ರವ್ರು ಸಿಕ್ಕಾಕೊಂಡಿರ್ತಾರೆ. ಅವ್ರನ್ನ ಕರ್ಕೊಂಬರೋಣ, ನಾವು ಮಾತಾಡೋಣ, ಹಬ್ಸೋಣ ಎಲ್ಲರಿಗೂ. ವರ್ಡ್ ಆಫ್ ಎ ಮೌತ್ ಅಲ್ವಾ? ವರ್ಡ್ ಥ್ರೂ ಎ ಮೌತ್. ನಾವೆಲ್ಲರಿಗೂ ಒಬ್ಬರಿಗೆ ಇದ್ರಲ್ಲಿ ಏನೋ ಇದೆ ಅಂದ್ರೆ ಅಲ್ಲೇನೋ ಇದೆ ಅಂತ ಇವ್ರೇನೋ ಕಂಡ್ಕೊಂಡಿದ್ದಾರೆ ಅಂತ ನಾನು ನೋಡೋಣ ಅಂತಾನೆ ಬರ್ತಾರೆ ಎಲ್ಲರೂ. ನಾನು ನೋಡೋಣ, ಅಲ್ಲಿ ನಾನು ಅನ್ನೋದು ಬಂದೇ ಬರುತ್ತೆ ಮಾಸ್ಟರ್ಸ್ ಅಲ್ವಾ? ಐ ವಿಲ್ ಕಮ್ ಫಾರ್ ಎವ್ರಿಥಿಂಗ್ ಮಾಸ್ಟರ್ಸ್. ವಿತೌಟ್ ಐ ಥಿಂಕ್ ಎವ್ರಿಥಿಂಗ್ ಇಸ್ ಝೀರೋ ಅಲ್ವಾ ಮಾಸ್ಟರ್ಸ್? ನಾನು ಅನ್ನೋ ಅಹಂಕಾರನ ಬಿಟ್ಟು ಪಾಸಿಟಿವಿಟಿಗೆ ಬಂದಾಗ, ನಾನು ಐ ವಿಲ್ ಸಿ, ಐ ವಿಲ್ ಡೂ, ಐ ಶುಡ್ ಗೆಟ್ ಎನ್ಲೈಟ್ಮೆಂಟ್ ಅಂದಾಗ ಎವ್ರಿಥಿಂಗ್ ವಿಲ್ ಹ್ಯಾಪನ್ ಅಲ್ವಾ ಮಾಸ್ಟರ್ಸ್? ಆಲೋಚನೆಗಳಿಗೆ ನಮಗೆ ಹೇಳಿದ್ವಿ, ಕುಟುಂಬದವರಿಗೆ ಹೇಳಿದ್ವಿ, ಆಲೋಚನೆಗಳಿಗೆ ಗ್ರ್ಯಾಟಿಟ್ಯೂಡ್ ಹೇಳಿದ್ರಿ. ಇನ್ಯಾರಿಗೆ ನಾವು ಗ್ರ್ಯಾಟಿಟ್ಯೂಡ್ ಸಲ್ಲಿಸ್ಬೋದು ಮಾಸ್ಟರ್ಸ್? ನಮ್ಮನ್ನ ಆರಿಸ್ಕೊಂಡಿರತ್ತಲ್ಲ ಯೂನಿವರ್ಸ್. ಹೌದು, ಇವರಲ್ಲಿ ಏನೋ ಒಂದು ಶಕ್ತಿ ಇದೆ, ಇವರೇನೋ ಒಂದು ಮಾಡ್ತಾರೆ, ಇವರೇನೋ ಒಂದು ಸಾಧಿಸ್ತಾರೆ, ಇವರಿಂದ ಇನ್ನೊಂದಷ್ಟು ಮಗದಷ್ಟು ಆತ್ಮಗಳು ಬರುತ್ತವೆ, ಅವ್ರು ಎನ್ಲೈಟ್ಮೆಂಟ್ ಆಗ್ತಾರೆ ಅನ್ನೋ ಒಂದು ಯೂನಿವರ್ಸ್, ಒಂದು ಲೈಟ್ ನ ರಿಲೀಸ್ ಮಾಡಿರ್ತಲ್ಲ ಮಾಸ್ಟರ್ಸ್. ಆ ಯೂನಿವರ್ಸಿಗೆ ನಾವು ಗ್ರ್ಯಾಟಿಟ್ಯೂಡ್ ಸಲ್ಲಿಸ್ಬೇಕು ಮಾಸ್ಟರ್ಸ್. ಯಾರಾದ್ರೂ ಹೇಳ್ಕೊಂಡಿದ್ದೀರಾ ಇದುವರೆಗೂ ಥ್ಯಾಂಕ್ ಯು ಟು ದ ಯೂನಿವರ್ಸ್ ಅಂತ?
ಮೆಡಿಟೇಷನ್ ಅಲ್ಲಿ ಹೇಳ್ತೀರಾ, ಮ್ಯಾಮ್ ಆಬ್ವಿಯಸ್ಲಿ ಒಬ್ರು ಮೆಡಿಟೇಟರ್ ಹೇಳಿರ್ತಾರೆ, ಹೇಳ್ತೀರಾ, ಅದು 100%. ನಾನ್ ಕೇಳ್ತಿರೋದು ನೀವು ಪರ್ಸನಲ್ ಆಗಿ ಹೇಳ್ಕೊಂಡಿದ್ದೀರಾ ಎನಿ ಡೇ? ಬಿಫೋರ್ ಇಲ್ಲ ಮ್ಯಾಮ್, ಬಿಫೋರ್ ಅಯ್ಯೋ, ಇಲ್ಲ, ಮೆಡಿಟೇಷನ್ ಬಿಫೋರ್ ಮುಂಚೆ ಇಲ್ಲ ಸದ್ಯ. ಮೆಡಿಟೇಷನ್ ಮುಂಚೆ ಯಾರು ಹೇಳಲ್ಲ ಮ್ಯಾಮ್, ಎಲ್ಲ ಮೆಡಿಟೇಟರ್ ಬಂದ್ಮೇಲೆನೆ ಹೇಳಿರ್ತಾರೆ. ಬಟ್ ಎಸ್ ಆ ಎಸ್ ಹೇಳೋ ಅಂತದನ್ನ ನಿಮ್ಮ ಪ್ರತಿನಿತ್ಯದ ಮಾತಾಗಿರ್ಬೇಕು, ಅಂದ್ರೆ ನಿಮ್ಮ ಒಳ ಮನಸ್ಸಿನ ಮಾತಾಗಿರ್ಬೇಕು. ಸುಮ್ನೆ ಕ್ಲಾಸಲ್ಲಿ ಕೂತು ಥ್ಯಾಂಕ್ಸ್ ಫಾರ್ ದ ಯೂನಿವರ್ಸ್ ಫಾರ್ ಇನ್ವೈಟಿಂಗ್ ಮೀ ಅಂತ ಹೇಳ್ತೀವಿ ಹೊರತು ಆಮೇಲೆ ನಾವ್ ಅನ್ಕೋತೀವ, ನಾವೇನೋ ಒಂದ್ ಈಗಿದೆ ಕೆಲಸ ಮ್ಯಾಮ್, ಮಾಡುವಾಗ ಅನ್ಕೋತೀವ. ಈಗ ಕ್ಷಣ ಕ್ಷಣಕ್ಕೂ ಇದೆ ಮ್ಯಾಮ್ ಅದು. ವೆರಿ ಗುಡ್. ನೋಡಿ ನಮ್ಮ ಆಮೇಲೆ ಇದೆ. ಧರ್ಮದಲ್ಲೇ ಹೇಳಿದ್ದಾರೆ ಮ್ಯಾಮ್, ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಅಂಗೈಯನ್ನ ನೋಡ್ಕೊಂಡು ನಮ್ಮ ಹೌದು ಭೂತಾಯಿಗಿರ್ಬೋದು, ಒಂದು ಏನು ಪ್ರಕೃತಿಗಿರ್ಬೋದು, ಅದೆಲ್ಲ ಮೊದಲು ಆ ಕೃತಜ್ಞತೆಯನ್ನ ಸಲ್ಸೆ ನಾವು ಕಾಲಿಡ್ತೀವಿ ಭೂಮಿ ಮೇಲೆ ಅಲ್ಲ. ಹೌದು So, ಹೌದು ಈಗ ಕರವಸ್ತ್ರೇ. ಹೌದು, ಅದು ಅಲ್ಲ ಅದು ಈಗ ಯಾರು ಮಾಡಲ್ಲ ಮ್ಯಾಮ್. ಹಾವೇ ಹೋಯ್ತು ಅದು. ಅದು ಒಂದು ಭಕ್ತಿ, ಒಂದು ಶಿಸ್ತಿನ ಮಾರ್ಗ ಈಗಿನ ಪ್ರೆಸೆಂಟ್ಗೆ ಯಾರು ಫಾಲೋ ಮಾಡ್ತಾ ಇಲ್ಲ. ಆದ್ರೆ ಈಗ ಹೇಳಿ ಇನ್ನೊಂದ್ ನೋಡಿ, ತರ ಮಾಡ್ತಿದ್ದಾರೆ ಮ್ಯಾಮ್, ಬೆರಳೆಣಿಕೆ ಅದು ಎಷ್ಟಿರ್ತಾರೆ ಜಾಸ್ತಿ ನಮ್ ಹಾಗೆ ನಿಮ್ ಹಾಗೆ, ಹ್ಮ್. ಬಟ್ ಎಲ್ಲರೂ ಮಾಡಲ್ಲ ಮ್ಯಾಮ್ ಅದನ್ನ ಅಳವಡಿಸ್ಕೊಳ್ಳಿ ನಿಮ್ಮ ಜೀವನ ಶೈಲಿಯಲ್ಲಿ, ಆಮೇಲೆ ನೋಡಿ ಅದರ ಚೇಂಜಸ್. ಮನೆಯಿಂದ ಆಚೆ ಹೋಗ್ತಿದ್ದೀರಂದಾಗ ಒಂದು ಥ್ಯಾಂಕ್ಸ್ ಮನೋಭಾವ ಹೇಳಿ, ಇವತ್ತಿನ ದಿನ ನಾನು ಚೆನ್ನಾಗಿರುತ್ತೆ, ನಾನು ಚೆನ್ನಾಗಿರ್ತೀನಿ, ನಾನು ಅನ್ಕೊಂಡಿರೋ ಕೆಲಸಗಳಾಗತ್ತೆ, ಇವತ್ತು ನಾನೊಂದು ಪರಿಪೂರ್ಣತೆಯಿಂದ ಮನೆಗೆ ಬರ್ತೀನಿ. ಇದನ್ನ ಅನ್ಕೊಂಡೋಗಿ ಮಾಸ್ಟರ್ಸ್ ನೋಡೋಣ. 1 ಡೇ, 2 ಡೇ, 3 ಡೇ, 4th ಡೇ, ನೀವು ಲೈಫ್ ಲಾಂಗ್ ಮಾಡಿ. ಅದರಿಂದ ಒಂದು ಚೇಂಜ್ ಓವರ್ ಅಂತ ಆಗೋದಿಲ್ಲ ಅಂತ ನಾನು ನೋಡ್ತೀನಿ. ಯಾಕೆ ಆಗಲ್ಲ ಚೇಂಜ್ ಓವರ್ ಅಂತ ನೋಡ್ತೀನಿ. ಹಾಗೆ ಆಗುತ್ತೆ, ಇವತ್ತೆಲ್ಲ ನಾಳೆ ಹಾಗೆ ಆಗುತ್ತೆ. ಅದು ಹೇಳ್ತಿದ್ನಲ್ಲ, ಅದೇನು ಒಂದು ಮ್ಯಾಜಿಕ್ ಅಲ್ಲ ಮೇಡಮ್. ನೆನ್ನೆ ನೀವು ಹೇಳಿದ್ರಿ ಇವತ್ತು ನಾನು ಆಚೆ ಹೋಗ್ತೀನಿ, ನನಗೆ ಇವತ್ತು ಈ ಕೆಲಸ ಆಗ್ಬೇಕು, ಇವ್ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ, ಈ ಕೆಲಸ ಆಗ್ಬೇಕು. ಆಗಿಲ್ಲ ಮೇಡಮ್, ನೀವು ಹೇಳಿದಲ್ಲ ಸುಮ್ಮನೆ. ನೋ ಪ್ಲೀಸ್, ಆ ಥರ ಯಾರು ಕೇಳಲೇಬೇಡಿ, ಅದೊಂದು ಮ್ಯಾಜಿಕ್ ಅಲ್ಲ. ನೀವು ಸತತವಾಗಿ ಮರಳಿ ಪ್ರಯತ್ನ ಮಾಡಿದಾಗಷ್ಟೇ ಅವೆಲ್ಲ ಸಂಭವಿಸುತ್ತೆ ಮಾಸ್ಟರ್ಸ್. ಪಾಸಿಟಿವ್ನ ನೀವು ರಿಲೀಸ್ ಮಾಡಿದಾಗಷ್ಟೇ ಅದು ನಿಮಗೆ ಸಿಗ್ತಾ ಹೋಗುತ್ತೆ ಮಾಸ್ಟರ್ಸ್. ಸೊ ಹಾಗಾಗಿ ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳಿ, ಇನ್ಮೇಲೆ ಹೇಳಿ, ಬೆಳಗ್ಗೆ ಎದ್ದೋಳ್ತಾ ಹೇಳಿ. ನನಗೆ ನಿಮ್ಮ ಮ್ಯಾಮ್ ಹೇಳಿದ್ರಲ್ಲ, ಬೆಳಗ್ಗೆ ಹೇಳ್ತಾ ಪ್ಲೀಸ್ ಗಿವ್ ಥ್ಯಾಂಕ್ಸ್ ಟು ದ ವರ್ಲ್ಡ್, ಗಿವ್ ಥ್ಯಾಂಕ್ಸ್ ಟು ದ ಪೇರೆಂಟ್ಸ್ ಹೂ ಆರ್ ವಿತ್ ಯು, ಹಸ್ಬೆಂಡ್, ವೈಫ್, ಮಕ್ಕಳು, ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಮೈ ಚೈಲ್ಡ್. ಹೇಳಿ ನೋಡಿ ಈ ಮಾತನ್ನ ನಿಮ್ಮ ಮಕ್ಕಳಿಗೆ, ಗೊತ್ತಾಗತ್ತೆ ಅವ್ರದ್ದು ರಿಯಾಕ್ಷನ್ ಹೇಗಿರುತ್ತೆ ಅಂತ. ಯಾವತ್ತಾದ್ರೂ ಹೇಳಿದ್ದೀರಾ ಮಕ್ಕಳಿಗೆ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಮೈ ಚೈಲ್ಡ್ ಅಂತ? ಅವ್ರು ಶಾಕ್ ಆಗಿ ಹೋಗ್ತಾರೆ. ಅವರು ಏನ್ ನೆಗೆಟಿವ್ ಆಗಿ ನಿಮಗೆ ಬಿಹೇವ್ ಮಾಡ್ತಾ, ಇದನ್ನ ಟ್ರೈ ಮಾಡಿ ಮಾಸ್ಟರ್. ನಾನು ಕೆಲವೊಬ್ರು ಟ್ರೈ ಮಾಡಿದ್ದಾರೆ, ವರ್ಕೌಟ್ ಆಗಿದೆ. ವೆನ್ ದೇ ಸೆ ಥ್ಯಾಂಕ್ ಯು ಫಾರ್ ದೇರ್ ಓನ್ ಕಿಡ್ಸ್, ಅಂದ್ರೆ ಅಮ್ಮ ನೀನ್ ಹಂಗ್ ಮಾಡ್ತಿದ್ಯಾ, ನೀನ್ ನಾನು ಯಾವಾಗ್ಲೂ ಬೈತೀಯ, ನೀನ್ ನಾನು ಯಾವಾಗ್ಲೂ ಹೊಡಿತೀಯ, ನನ್ಗೇನು ಮಾಡಿಲ್ಲ ಅಂತ ಬೈತಾ ಇರ್ತೀಯ ಅನ್ನೋ ಮಗುಗೆ ತಾಯಿ ವಾಪಸ್ ಥ್ಯಾಂಕ್ ಯು ಹೇಳಿದಾಗ ಇದು ವರ್ಕ್ ಆಗಿದೆ ಮಾಸ್ಟರ್ಸ್. ಮಗು ಎಸ್ ತಂತಾನೆ ಸೈಲೆಂಟ್ ಆಗೋಗಿದೆ. ನಮ್ಮಮ್ಮ ನಾನು ಅಷ್ಟು ಮಾಡಿನೂ ನನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ, ನಾನು ಮಗು ಆಗಿದ್ದೀನಿ, ಅವ್ರ ಮಗಳಾಗಿದ್ದೀನಿ, ನಾನು ಇಷ್ಟು ಕೆಟ್ಟ ಕೆಲಸ ಮಾಡಿದೆ, ನಾನು ಅಮ್ಮ ಹೇಳಿದ ಮಾತೇ ಕೇಳಿಲ್ಲ, ನನಗೆ ಥ್ಯಾಂಕ್ಸ್ ಹೇಳಿದ್ರು. ಯಾಕೆ ಹೇಳಿದ್ರು ಅಮ್ಮ ಅಂತ ಆ ಮಗು ಯೋಚನೆ ಮಾಡ್ತಾ ಹೋಗಿ ತನ್ನ ಒಂದೊಂದೇ ಹವ್ಯಾಸಗಳನ್ನ ಬಿಡ್ತಾ ಬಂತು ಮಾಸ್ಟರ್ಸ್. ಟ್ರೈ ಮಾಡಿ ಪಾಸಿಟಿವ್ ಏನ್ ಅಫರ್ಮೇಷನ್. ಗೊತ್ತಾ ಮ್ಯಾಮ್, ನಾವ್ ಏನ್ ಕೊಡ್ತೀವೋ ಅದನ್ನೇ ಪಡಿತೀವಿ. ಸೊ ಎಸ್, ಇದಂತೆ ಫಲ ಅಂತ ಹೇಳ್ತೀವಲ್ಲ. ಹ್ಮ್, ಸೊ ಹಾಗಾಗಿ ಟ್ರೈ ಮಾಡಿ, ಕೃತಜ್ಞತೆಯನ್ನ ಥ್ಯಾಂಕ್ಸ್ ಹೇಳಿ, ಹಾ. ನಿಮ್ಗೆ ಅದು ಸಿಗುತ್ತೆ. ಮತ್ತೆ ಯಾರು ನಿಮ್ಮನ್ನ ತುಂಬಾ ಬೈತಿದ್ದಾರೆ, ನೀವೇನೇನು ತುಂಬಾ ಜಗಳ ಮಾಡ್ತಿದ್ದೀರ, ಕೈ ಮುಗ್ದು ಅವರಿಗೆ ಥ್ಯಾಂಕ್ಸ್ ಹೇಳಿ ಮಾಸ್ಟರ್ಸ್. ಆ ಕ್ಷಣದಲ್ಲಿ ಅವ್ರು ಸಿಪ್ಪಪ್ಪ ಆಗೋಗ್ತಾರೆ, ಅವ್ರು ಏನು ಮಾತೇ ಹಾಡಲ್ಲ ನಿಮ್ಮ ಹತ್ರ. ನಾನು ಇಷ್ಟು ಬೈತಾ ಇದ್ದೀನಿ, ಇಷ್ಟು ಹೇಳ್ತಾ ಇದ್ದೀನಿ, ಇವಳು ಥ್ಯಾಂಕ್ಸ್ ಹೇಳ್ತಾ ಇದ್ದಾಳಲ್ಲ, ಇವಳೇನು ಹುಚ್ಚಿನ ಅನ್ಕೋತಾರೆ. ಮಾತಾಡಲ್ಲ ಅವರು ನಿಮ್ಮ ಹತ್ರ ಮತ್ತೆ. ಬಿಕಾಸ್ ಯು ಹ್ಯಾವ್ ರಿಲೀಸ್ ಯುವರ್ ಪಾಸಿಟಿವ್ ಅಫರ್ಮೇಷನ್ ಅಲ್ಲಿ, ಪಾಸಿಟಿವ್ ಎನರ್ಜಿನ ರಿಲೀವ್ ಮಾಡಿದ್ದೀರಾ. ಅತ್ತೆ ಸದ ಜಗಳ ಮಾಡ್ತಾ ಇರ್ತಾರೆ ಮನೇಲಿ, ಏನಾದ್ರು ಒಂದು ಮನಸ್ತಾಪ ಇದ್ದೇ ಇರುತ್ತೆ, ಕೆಲವರು ಮಾತೇ ಆಡೋದಿಲ್ಲ. ಓಕೆ ಫೈನ್, ಅದು ಅವ್ರವ್ರ ಲೈಫ್ ಸ್ಟೈಲ್, ಅವ್ರವ್ರ ಅಕ್ಸೆಪ್ಟೆನ್ಸ್, ಅವ್ರ ಕಷ್ಟಕ್ಕೆ ನನ್ಗೆ ಗೊತ್ತಿಲ್ಲ, ನನ್ನ ಕಷ್ಟ ಅವ್ರಿಗೆ ಗೊತ್ತಿಲ್ಲ, ಓಕೆ ಫೈನ್. ಬಟ್ ಅಲ್ಲಿ ಒಂದು ಮಾತುಕತೆ ಅಂತ ಬಂದಾಗ ಒಂದು ಥ್ಯಾಂಕ್ಸ್ ಹೇಳಿ ನೋಡಿ ಮಾಸ್ಟರ್ಸ್, ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಇದುವರೆಗೂ ನನಗೆ ಏನು ಮಾಡಿದ್ದೀರೋ ಅದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ಸ್ ಹೇಳಿ ನೋಡಿ, ಪಾಸಿಟಿವ್ ಅಫರ್ಮೇಷನ್ ಕೊಟ್ಟು ನೋಡಿ.
ಆ ಚೇಂಜ್ ಓವರ್ ನಿಮಗೆ ಗೊತ್ತಾಗುತ್ತೆ. ನಾನು ಇನ್ನೂ ನಿಮ್ಗೆ ಈ ಥ್ಯಾಂಕ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ನಾನು ಈ ಪೆಟ್ರೋಲ್ ಶಾಪ್ಸಿಗೆ ಕಾರ್ಗೆ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಳಕ್ ಹೋದಾಗ ನೋಡಿ, ಆ ಕೆಲಸದವ್ರಿಗೂ ನಾವು ಥ್ಯಾಂಕ್ಸ್ ಹೇಳಿದಾಗ ನಮ್ಗೆ ಅವ್ರು ಹೆಲ್ಪ್ ಮಾಡ್ತಾರಲ್ವಾ, ಹೆಲ್ಪ್ ಮಾಡಿ ನಾನು ರಿವರ್ಸ್ ಥ್ಯಾಂಕ್ಸ್ ಹೇಳಿದಾಗ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನಂಗೆ ಈಗ ಒಂದೊಂದ್ಸರಿ ಹೇಳ್ತಾರೆ, ಮೇಡಮ್ ಯಾರು ಥ್ಯಾಂಕ್ಸ್ ಹೇಳಲ್ಲ, ಬರ್ತಾರೆ ಕೆಲವರು ಜೋರ್ ಧ್ವನಿಯಲ್ಲಿ ಮಾತಾಡ್ತಾರೆ, ಹಾಕಪ್ಪ ಇಷ್ಟ ಹಾಕಪ್ಪ ಅಷ್ಟ ಹಾಕಪ್ಪ ಅಂತ ಹೇಳ್ತಾರೆ, ದುಡ್ಡು ಕೊಡ್ತಾರೆ ಹೋಗ್ತಾರೆ ಮೇಡಮ್. ಬಟ್ ನೀವು ಹಾಕ್ಸಿ ನಮಗೆ ಥ್ಯಾಂಕ್ಸ್ ಹೇಳ್ತೀರ, ನಮ್ಗೆ ಖುಷಿ ಆಗುತ್ತೆ, ನಮ್ಮನ್ನ ಒಬ್ರು ಅಂತ ನೀವು ಗುರುತಿಸ್ತೀರಲ್ಲ ಅದಕ್ಕೆ ಖುಷಿ ಆಗತ್ತೆ ಅಂತಾರೆ ಮಾಸ್ಟರ್ಸ್. ಗೊತ್ತಾ ಕೃತಜ್ಞತೆ ಅನ್ನೋದು ಹೇಳೋದು ಹೇಗಿರತ್ತೆ ಅಂತ. ಅದನ್ನೇ ನಾವು ನಮ್ಮ ಲೈಫ್ ಸ್ಟೈಲ್ ಅಳವಡಿಸ್ಕೊಂಡು ಹೋದಾಗ ಇನ್ನೆಷ್ಟು ಚೇಂಜಸ್ ಆಗ್ಬಾರ್ದು ಮಾಸ್ಟರ್ಸ್ ಆಗ, ಅಲ್ವಾ. ಯೂನಿವರ್ಸಿಗೆ ಹೇಳ್ತೀವಲ್ಲ, ಯೂನಿವರ್ಸಿಗೆ ಹೇಳಿದಾಗ ಯೂನಿವರ್ಸಿಗೆ ಅದೆಷ್ಟು ಎನರ್ಜಿ ಹೋಗಲ್ಲ ಹೇಳಿ. ಥ್ಯಾಂಕ್ಸ್, ಒಂದು ಥ್ಯಾಂಕ್ ಯು, ಒಂದು ಗ್ರ್ಯಾಟಿಟ್ಯೂಡ್ ಆಫ್ ವರ್ಡ್, ಥ್ಯಾಂಕ್ ಯು ಎಷ್ಟೆಲ್ಲ ಮ್ಯಾಜಿಕ್ ಮಾಡುತ್ತಲ್ಲ ಮಾಸ್ಟರ್ಸ್, ಅಲ್ವಾ. ಇಲ್ಲಿ ಎಷ್ಟು ಜನ ನೀವು ದೊಡ್ಡವರಿಗಾಗ್ಲಿ ಚಿಕ್ಕವರಿಗಾಗ್ಲಿ ನಮಸ್ಕಾರನ ಕಲ್ಸಿದ್ದೀರಾ ಹೇಳಿ ಮಾಸ್ಟರ್ಸ್ ನೋಡೋಣ. ಒಂದು ಫೋನ್ ಕಾಲಿಗಾಗ್ಲಿ ಅಥವಾ ಒಬ್ಬನೊಬ್ರು ನೇರವಾಗಿ ನೋಡಿ, ಈಗಿನ ಕಾಲದ ಮಕ್ಕಳಂತೂ ಹಾಯ್ ಬಾಯ್ ಹೆಲೋ ಆಂಟಿ ಡ್ಯಾಡಿ ಇದೇ ಆಗೋಗಿದೆ ಹೊರತು ಯಾವ ಮಗು ಈಗಿನ ಕಾಲದಲ್ಲಿ ನಮಸ್ಕಾರ ಹೇಳ್ತಿದೆ ಹೇಳಿ ಮಾಸ್ಟರ್ಸ್. ಆಧ್ಯಾತ್ಮಿಕ 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 ಅಂತ ಹೇಳ್ತೀವಲ್ಲ, ನಮ್ಮ ಸಂಸ್ಕಾರ ಎಲ್ಲಿ ಹೋಗಿದೆ ಮಾಸ್ಟರ್ಸ್ ಆಧ್ಯಾತ್ಮಿಕದಲ್ಲಿ. ಪತ್ರಿಜಿ ಅವ್ರ ಫೋಟೋಸ್ ನೋಡಿದೀರಾ, ಅವ್ರ ಮನಪೂರ್ವಕ ಕೈ ಬಗ್ಸಿ ನಮಸ್ಕಾರ ಮಾಡ್ತಾರೆ. ಈಗ ಯಾವ ಮಾಸ್ಟರ್ಸ್ ಹಾಗೆ ಮಾಡ್ತಿದ್ದೀರಾ ಹೇಳಿ ಮಾಸ್ಟರ್ಸ್, ಅಥವಾ ನಿಮ್ಮ ಮಕ್ಕಳಿಗೆ ಕಲ್ಸಿದ್ದೀರಾ? ಅದು ಗ್ರ್ಯಾಟಿಟ್ಯೂಡ್ ಅಲ್ವಾ ಮಾಸ್ಟರ್ಸ್. ಮನೆಗೆ ಒಬ್ಬರು ದೊಡ್ಡವರು ಬಂದ್ರು, ಯಾರೋ ಒಬ್ಬರು ನೋಡಿದ್ರು, ಶೇಕ್ ಹ್ಯಾಂಡ್ ಬಿಡಿ, ನಾನು ಶೇಕ್ ಹ್ಯಾಂಡ್ ಎಕ್ಸಾಂಪಲ್ ಕೊಡ್ಬೇಕು. ಈಗೆಲ್ಲ ಹಲೋ ಡ್ಯಾಡಿ ಹಲೋ ಮಮ್ಮಿ ಶೇಕ್ ಹ್ಯಾಂಡ್ ಫೈನ್. ನಿಮಗೆ ಗೊತ್ತಿದೆಯಲ್ಲ ರೀಸೆಂಟಾಗಿ ಬಂದು ಹೋಯ್ತಲ್ಲ ಕೋವಿಡ್ ಹೇಗೆ ಹರಡ್ತಿತ್ತು ಮಾಸ್ಟರ್ಸ್, ಹ್ಯಾಂಡ್ ಟಚ್ ಇಂದನೂ ಬರ್ತಿತ್ತಲ್ವಾ ಮಾಸ್ಟರ್ಸ್. ಈಸ್ ಹ್ಯಾಂಡ್ ಟಚ್ ಇಸ್ ಇಂಡಿಯನ್ ಟ್ರೆಡಿಷನ್. ಈಗ ನಮ್ಮ ಏನು ಭಾರತ ಭೂಮಿದು ಅದು ಟ್ರೆಡಿಷನ್, ನಮ್ಮ ದೊಡ್ಡವ್ರು ಹಾಕೊಟ್ಟಿದ್ದು ನಮಸ್ಕಾರ ಅಲ್ವಾ ಮಾಸ್ಟರ್ಸ್. ಅದು ಒಂದು ವೇ ಆಫ್ ಗ್ರ್ಯಾಟಿಟ್ಯೂಡ್ ಅಲ್ವಾ ಮಾಸ್ಟರ್ಸ್. ಕೈ ಮುಗಿದು ನಾವು ನಮಸ್ಕಾರ ಸಲ್ಲಿಸಿದಾಗ ಗ್ರ್ಯಾಟಿಟ್ಯೂಡ್, ಆ ನಮಸ್ಕಾರನ ನಾವು ಯೂನಿವರ್ಸಿಗೆ ನಮ್ಮ ದೇಹಕ್ಕೆ ನಮಗೆ ಸಿಗ್ತಾರೋ ಎಲ್ಲ ಫೆಸಿಲಿಟೀಸ್ಗೂ ಆ ಗ್ರ್ಯಾಟಿಟ್ಯೂಡ್ನ ನಮಸ್ಕಾರ ಮಾಡಿ ಮನಪೂರ್ವಕವಾಗಿ ಸಲ್ಲಿಸಿದ್ರೆ ನಮ್ಗಿನ್ನೆಷ್ಟು ಬ್ಲೆಸ್ಸಿಂಗ್ ಸಿಗುತ್ತೆ ಮಾಸ್ಟರ್ಸ್. ವಿಲ್ ಬಿ ಬ್ಲೆಸ್ಡ್ ಬೈ ಯೂನಿವರ್ಸ್ ಅಲ್ವಾ. ಎಷ್ಟು ಜನ ಅವೆಲ್ಲ ಮಾಡ್ತಿದ್ದೀರಾ ಮಾಸ್ಟರ್ಸ್? ಮಾಡಿ, ಇವೆಲ್ಲ ಕಲಿಸಿ. ಏನೇ ಮಾಡಲಿ, ಏನೇ ಕೆಲಸ ಇರಲಿ, ಗ್ರ್ಯಾಟಿಟ್ಯೂಡ್ ಅನ್ನೋ ಮನೋಭಾವ ನಮ್ಮಲ್ಲಿ ಇರಬೇಕು ಮಾಸ್ಟರ್ಸ್. ಪ್ರತಿಯೊಂದು ಕೆಲಸಕ್ಕೂ ಇರಬೇಕು ಮಾಸ್ಟರ್ಸ್. ಈಗ ನೀವೊಂದು ಅಡುಗೆ ಮಾಡ್ತಿದ್ದೀರಾ ಅಂದ್ರೂ ಒಂದು ಪಾಸಿಟಿವ್ ಎನರ್ಜಿನ ರಿಲೀಸ್ ಮಾಡ್ಕೊಂಡು ಅಡುಗೆ ಮಾಡಿ. ಆ ಅಡುಗೆ ಟೇಸ್ಟ್ ನೋಡಿ ಮಾಸ್ಟರ್ಸ್ ಎಷ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಿದ್ದೀರಾ ಯಾರಾದರೂ ಇದನ್ನ? ಮಾಡಿದ್ದೀರಾ? ಮಯೂರ ದೇವಿ, ನಳಿನಾ ಮ್ಯಾಮ್, ವಿಜಯಲಕ್ಷ್ಮಿ ಮ್ಯಾಮ್. ನಮಸ್ತೆ ಮ್ಯಾಮ್. ಮಾಡ್ತಾ ಇದೀವಿ. ಮಾಡ್ತೇವೆ. ಆ ಎನರ್ಜಿ ಹೇಗಿದೆ ಮ್ಯಾಮ್? ನಿಜವಾಗಿಯೂ ತುಂಬಾ ಅದೆಲ್ಲ ಯಾವಾಗ್ಲೂ ಮಾಡ್ತೇವೆ. ಎಲ್ಲರದ್ದು ಅಭಿಪ್ರಾಯ ಕೂಡ ಒಳ್ಳೇದಿರ್ತದೆ. ಆ ದಿವಸ ಊಟ ಮಾಡೋ ಟೇಸ್ಟ್ ಭಾರಿ ರುಚಿಯಾಗಿದೆ ಅಂತ ಹೇಳಿ ಅದಕ್ಕೆ ಕೇಳಿಸ್ಕೊಡ್ತೇವೆ. ಯಾವಾಗಲೂ ನಿಮ್ಮ ನೀವು ಹೇಳಿದ ಪ್ರತಿಯೊಂದು ವಾಕ್ಯವನ್ನು ನಾವು ಬಳಸ್ಕೊಳ್ತೇವೆ. ಎಸ್, ಪಾಯಿಂಟ್ ಟು ಬಿ ನೋಟೆಡ್. ಅವತ್ತು ಎಲ್ಲರೂ ಸ್ಪೆಸಿಫೈ ಆಗಿ ಹೇಳ್ತಾರೆ. ಯಾಕೆ ಅವತ್ತು ಮಾತ್ರ ಹೇಳ್ತಾರೆ? ನೀವು ಬೇಕಾದ್ರೆ ಬೈಕೊಂಡು ಅಡಿಗೆ ಮಾಡಿ ನೋಡಿ ಮಾಸ್ಟರ್ಸ್. ಏನಿಲ್ಲ, ಆಗುದಿಲ್ಲ. ಅದೇ ನಾವೇ ಇದು ಈ ಪಿರಮಿಡ್ ಇದು ಬಂದ ಮೇಲೆ ಸರಿಯಾಗಿ ಅನುಭವ ಆಯಿತು ಪ್ರತಿಯೊಂದು ಕೂಡ. ಈ ಸತ್ಸಂಗದಿಂದ ಬಂದದ್ದು. ನಮಗೆ ಮಧುಶ್ರೀ ಮ್ಯಾಮ್ ಅಂತೇಳಿ ಅವರು ಮ್ಯಾಜಿಕ್ ಬುಕ್ ಅಂತೇಳಿ ಜೋ ಡಿಸ್ಪೆನ್ಸಾದ ಅವರದ್ದು ಸತ್ಸಂಗ ಮಾಡಿದ್ರು. ಅದರ ನಂತರ ನಾವು ಗ್ರ್ಯಾಟಿಟ್ಯೂಡ್ ಹೇಳುವಂಥದ್ದು ಆ ನಂತರ ಸ್ಟಾರ್ಟ್ ಮಾಡಿದ್ದು. ಅದರ ಪ್ರಯೋಜನಗಳು ನೀವು ಹೇಳಿದ ಪ್ರತಿಯೊಂದು ಕೂಡ ಅನುಭವಕ್ಕೆ ಬರ್ತದೆ. ನಾವು ಪ್ರತಿದಿನ ಪ್ರತಿ ಸ್ಟೆಪ್ ಅಂತ ಹೇಳ್ಬಹುದು ನಾವು ಗ್ರ್ಯಾಟಿಟ್ಯೂಡ್ ಮಾಡ್ತೇವೆ. ಅದೊಂದು ಪ್ರಯೋಜನ ಖಂಡಿತ ಇದೆ, ಖಂಡಿತ ಇದೆ. ಅದು ಆ ತಕ್ಷಣ ನಿಮಗೆ ಅನುಭವಕ್ಕೆ ಬರ್ತದೆ. ಎಸ್, ನೀವು ಅದನ್ನ ಟ್ರೈ ಮಾಡಿ ನೋಡಿ ಮಾಸ್ಟರ್ಸ್, ತುಂಬಾ ಹೆಲ್ಪ್ ಆಗುತ್ತೆ ನೋಡಿ. ಶ್ಯಾಮ ಮಾಡಿದಾರೆ, ನಳಿನಾ ಮ್ಯಾಮ್ ಮಾಡಿದಾರೆ, ನಾನು ಪ್ರತಿನಿತ್ಯ ನಂಗೆ ತುಂಬಾ ಸಾತ್ವಿಕ ಆಹಾರ ಇರ್ಬೋದು, ಒಂದು ದೇವರಿಗೆ ನಾವು ಮಾಡಿದಂತ ಒಂದು ಆಹಾರನ ಅದನ್ನ ಪ್ರಸಾದ ರೂಪದಲ್ಲಿ ಇಟ್ಟು ಅದನ್ನ ನಮ್ಮ ಇದ್ರಲ್ಲಿ ಬಳಸಿದಾಗ ಅದೆಲ್ಲಾನು ಸಹ ಪ್ರಸಾದ ಆಗುತ್ತೆ. ಎಲ್ಲರೂ ನೆಮ್ಮದಿಯಾಗಿ ಖುಷಿಯಾಗಿ ಇರ್ತಾರೆ.
ಆ ಒಂದು ವೈಬ್ಸೇ ಬೇರೆ ಇರುತ್ತೆ ಮ್ಯಾಮ್. ಬೇರೆ ಇರುತ್ತೆ ಮ್ಯಾಮ್, ವೈಬ್ಸೇ ಬೇರೆ ಇರುತ್ತೆ. ಒಂದು ಲೋಟ ನೀರಿಗೆ ನೀವು ಮ್ಯಾನಿಫೆಸ್ಟ್ ಮಾಡಿ ಪಾಸಿಟಿವ್ ಅಫರ್ಮೇಶನ್ ಮಾಡಿ ಕುಡಿದು ನೋಡಿ ಮಾಸ್ಟರ್ಸ್. ಜಸ್ಟ್ ಒಂದು ಲೋಟ ನೀರಿಗೆ ಅದಕ್ಕಿರೋ ಶಕ್ತಿನೇ ಬೇರೆ. ನಾನು ಖುಷಿಯಾಗಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ, ನಾನು ಚೆನ್ನಾಗಿದ್ದೇನೆ ಇಷ್ಟು ಹೇಳಿ ಸಾಕು ಆ ನೀರಿಗೆ. ಅದೊಂದು ಮ್ಯಾಜಿಕಲ್ ಡ್ರಿಂಕೇ ಆಗ್ಬಿಡುತ್ತೆ ಮಾಸ್ಟರ್ಸ್ ನಿಮಗೆ. ಗೊತ್ತಾ, ಇಷ್ಟೆಲ್ಲ ಇರುತ್ತೆ. ಗ್ರಾಟಿಟ್ಯೂಡ್ ಅನ್ನೋದು ಪ್ರತಿಯೊಂದರಲ್ಲೂ ಇರುತ್ತೆ ಮಾಸ್ಟರ್ಸ್. ನೀವು ಬರೆಯುವಾಗ್ಲೂ ಅಷ್ಟೇ, ಓದುವಾಗ್ಲೂ ಅಷ್ಟೇ. ಯು ವೆಲ್ಕಮ್ ಯುವರ್ ಬುಕ್ ಮಾಸ್ಟರ್ಸ್. ನಿಮ್ಮ ಬುಕ್ಕಿಗೆ ನೀವು ಕೃತಜ್ಞತೆ ಸಲ್ಲಿಸಿ. ಇವತ್ತು ನಾನು ಏನು ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೇನೆ, ಈ ಬುಕ್ ನನ್ನ ಕೈಯಲ್ಲಿ ಏನಿದೆಯೋ ಅದಕ್ಕೆ ನನ್ನ ಕೃತಜ್ಞತೆ. ಇವತ್ತು ಈ ಪೆನ್ಸಿಲ್ ನನ್ನ ಕೈಯಲ್ಲಿ ಏನಿದೆಯೋ ಇದಕ್ಕೆ ನನಗೆ ಕೃತಜ್ಞತೆ. ಪ್ರತಿಯೊಂದು ಅಷ್ಟು ಒಂದು ವೇಸ್ಟ್ ಐಟಮ್ಗೂ ನೀವು ಕೃತಜ್ಞತೆ ಹೇಳಿ ನೋಡಿ, ಅದ್ರದ್ದು ಮ್ಯಾಜಿಕ್ ಗೊತ್ತಾಗುತ್ತೆ. ಒಂದು ಪಾಸಿಟಿವ್ ಬ್ಲೆಸ್ಸಿಂಗ್ಸ್, ಪಾಸಿಟಿವ್ ಅಫರ್ಮೇಶನ್ನೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ನಾನು ಹೇಳ್ತಾ ಇದ್ದೇನೆ, ಪ್ರತಿಯೊಂದು ಒಂದು ನೆಗೆಟಿವ್ ಇನ್ಸಿಡೆಂಟ್ ಅಲ್ಲೂ ನೀವು ಪಾಸಿಟಿವ್ ಟ್ರೈ ಮಾಡಿ, ಇಟ್ ವಿಲ್ ವರ್ಕ್ ಲೈಕ್ ಎ ಮ್ಯಾಜಿಕ್. ಯಾಕಂದ್ರೆ ಅಲ್ಲಿ ಪಾಸಿಟಿವ್ ರಿಫ್ಲೆಕ್ಸ್ ನ ನೀವು ರಿಲೀಸ್ ಮಾಡ್ತಾ ಇರ್ತೀರಾ, ಸೊ ಯು ವಿಲ್ ಗೆಟ್ ಪಾಸಿಟಿವ್ ಓನ್ಲಿ. ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ಪಾಸಿಟಿವೇ ರಿವರ್ಟ್ ಆಗುತ್ತೆ ಹೊರತು ನೆಗೆಟಿವ್ ರಿವರ್ಟ್ ಆಗುತ್ತಾ ಮಾಸ್ಟರ್ಸ್? ಅನ್ಕೋತೀರಾ ನೆಗೆಟಿವ್ ರಿವರ್ಟ್ ಆಗುತ್ತೆ ಅಂತ? ನೋ, ಪಾಸಿಟಿವೇ ಸಿಗುತ್ತೆ ನಮಗೆ. ಹಾಗಾಗಿ ಪ್ರತಿಯೊಂದು ಅಷ್ಟೇ, ಪ್ರತಿಯೊಂದು ಕೆಲಸದಾಗ್ಲಿ, ನಮ್ಮ ಮೂಮೆಂಟ್ಸ್ ಆಗ್ಲಿ, ಈಗ ನಾನು ಏನು ಇಲ್ಲಿ ಕೂತು ಮಾತಾಡ್ತಿದ್ದೀನೋ ಇದಕ್ಕೂ ನಾನು ಥ್ಯಾಂಕ್ಸ್ ಗಿವಿಂಗ್ ಹೇಳ್ತಾನೆ ಇದ್ದೀನಿ ನನ್ನ ಮನಸ್ಸಲ್ಲಿ. ಪತಂಜಲಿ ಮಾಸ್ಟರ್ಸ್ಗೆ ಹೇಳ್ತಾ ಇದ್ದೀನಿ, ನಮ್ಮ ಶ್ರೀಪಾಲ ಪ್ರಭುಪಾದರಿಗೆ ಹೇಳ್ತಾ ಇದ್ದೀನಿ. ನಾನು ಅಷ್ಟು ಆಧ್ಯಾತ್ಮಿಕದಲ್ಲಿ ಇದ್ದೀನಿ, ನಾನು ದೇವರಿಲ್ಲ ಅನ್ನೋದನ್ನ ನಾನು ಹೇಳಲ್ಲ. ನಾನು ಕೃಷ್ಣನಲ್ಲಿ ಲೀನನಾಗಿದ್ದೀನಿ. ನಾನು ಕೃಷ್ಣನ್ಗೆ ನಾನು ಸಲ್ಲಿಸ್ತಾ ಇದ್ದೀನಿ. ಕೃಷ್ಣ ನನ್ನ ಕೈಯಲ್ಲಿ ಮಾತಾಡಿಸ್ತಿದ್ದೀನಿ. ಐ ಆಮ್ ಸ್ಪೀಕಿಂಗ್ ಆನ್ ಬಿಹಾಫ್ ಆಫ್ ಯು. ನಿನ್ ಪರವಾಗಿ ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ. ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನೋ ನನಗೆ ಗೊತ್ತಿಲ್ಲ, ಬಟ್ ನಾನು ಕನ್ವೆ ಮಾಡೋದು ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಆಗಲಿ, ಅವ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ಪ್ರಯೋಜನ ಆಗಲಿ, ಇಲ್ಲಿ ಕೇಳೋರಿಗೆ ಪ್ರಯೋಜನ ಆಗಲಿ ಅಂತಲೇ ನಾನು ಕೇಳ್ಕೊತಿದ್ದೀನಿ. ದಟ್ ಈಸ್ ಎ ಪಾಸಿಟಿವ್ ಅಫರ್ಮೇಶನ್ ವಿಚ್ ಐ ಆಮ್ ಗಿವಿಂಗ್. ಅಲ್ವಾ ಮಾಸ್ಟರ್ಸ್? ನಾವು ಪಾಸಿಟಿವ್ ಆಗಿ ಏನು ರಿಲೀಸ್ ಮಾಡ್ತೀವೋ ಅವೆಲ್ಲ ಪಾಸಿಟಿವೇ ಇರುತ್ತೆ. ವಿತ್ ಅಫರ್ಮೇಶನ್, ಗ್ರಾಟಿಟ್ಯೂಡ್ ಇರಲೇಬೇಕು. ಪ್ರತಿಯೊಂದಕ್ಕೂ ನಾವು ಥ್ಯಾಂಕ್ಸ್ ಹೇಳಲೇಬೇಕು, ಅಲ್ವಾ ಮಾಸ್ಟರ್ಸ್? ಇಲ್ಲಾಂದ್ರೆ ನಾವು ಈ ಆಧ್ಯಾತ್ಮಿಕದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಮಾಸ್ಟರ್ಸ್. ಆಗತ್ತಾ? ನಾವು ಸುಮ್ಮನೆ ಬೇಜವಾಬ್ದಾರಿಯಾಗಿ ಇವ್ರೇನೋ ಮಾಡ್ತವ್ರೆ ನಾನು ಮಾಡ್ತೀನಿ ಅಂತ ಇರ್ಲಿಕ್ಕೆ ಆಗತ್ತಾ ಮಾಸ್ಟರ್ಸ್ ಇಲ್ಲಿ? ಅಥವಾ ಕಾಂಪಿಟೇಷನ್ ಮಾಡ್ಲಿಕ್ಕಾಗತ್ತಾ? ಸರ್ವೈವ್ ಮಾಡ್ಲಿಕ್ಕಾಗತ್ತಾ? ನಾವಿಲ್ಲಿ ಯಾರನ್ನು ಕಾಂಪಿಟೇಟ್ ಮಾಡ್ಲಿಕ್ಕಿಲ್ಲ ಮಾಸ್ಟರ್ಸ್. ಇನ್ನೊಬ್ಬರನ್ನ ಮೀರಿಸ್ಲಿಕ್ಕಿಲ್ಲ, ಇನ್ನೊಬ್ಬರನ್ನ ಹಂಗಿಸ್ಲಿಕ್ಕಿಲ್ಲ. ಎಕ್ಸೆಪ್ಟ್ ವಾಟ್ ಯು ಆರ್ ಫಸ್ಟ್. ನಿಮ್ಮನ್ನು ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳಿ, ನಿಮಗೆ ನೀವು ಥ್ಯಾಂಕ್ಸ್ ಹೇಳ್ಕೊಳ್ಳಿ. ನಿಮ್ಮ ಮುಂದೆ ಇರೋರು ಅವ್ರು ಹೇಗಿದ್ದಾರೋ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಅವ್ರು ಇನ್ ಕೇಸ್ ಆಫ್ ಕಾಸ್ಟ್, ಕ್ರೀಡ್ ಎಲ್ಲ ಬಿಟ್ಟು, ಅವ್ರು ಹಂಗಿದ್ದಾರೆ ಹಿಂಗಿದ್ದಾರೆ ಎಲ್ಲ ಬಿಟ್ಟು, ಅವ್ರು ಏನಿದಾರೋ ಅವ್ರ ವ್ಯಕ್ತಿತ್ವ ಏನಿದೆಯೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಹಾಗೆ ಅವರು ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ ಮಾಸ್ಟರ್ಸ್. ಅಕ್ಸೆಪ್ಟೆನ್ಸಿ ಶುಡ್ ವರ್ಕ್ ಆನ್. ಅಕ್ಸೆಪ್ಟ್ ಮಾಡಿಕೊಂಡು ಒಬ್ರಿಗೊಬ್ರು ಹಂಚಿಕೆಗಳನ್ನ ಹಂಚ್ಕೊಂಡಾಗಷ್ಟೇ ಅಲ್ಲೊಂದು ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ ಮಾಸ್ಟರ್ಸ್. ನಾನು ಅವಳು ಇವಳು ಅವನು ಅನ್ಕೊಂಡು ಕುತ್ಕೊಂಡ್ರೆ ಏನು ಸಿಗಲ್ಲ ಮಾಸ್ಟರ್ಸ್. ಪ್ಲೀಸ್ ಬಿ ಥ್ಯಾಂಕ್ಫುಲ್. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ಸ್ ಹೇಳ್ತಾ ನಿಮ್ಮ ದಿನಾನ ಶುರು ಮಾಡಿ, ಮತ್ತೆ ಥ್ಯಾಂಕ್ಸ್ ಹೇಳ್ತಾ ನಿಮ್ಮ ದಿನಾನ ಮುಕ್ತಾಯಗೊಳಿಸಿ ಆರಾಮಾಗಿ ನಿದ್ದೆ ಮಾಡ್ತೀರಾ ಮಾಸ್ಟರ್ಸ್. ನೀವು ಇದನ್ನು ಟ್ರೈ ಮಾಡಿ. ರಾತ್ರಿ ನೀವು ಮಲಗೋಕ್ಕಿಂತ ಮುಂಚೆ ನೀವು ಇವತ್ತು ಏನೇನು ನಿಮಗೆ ಕಷ್ಟಗಳು, ಸುಖಗಳು ಅಥವಾ ನೀವು ಅನುಭವಿಸಿದ ಎಲ್ಲದನ್ನು ಒನ್ ಗ್ಲಿಮ್ಸ್ ಓವರ್ ತಗೊಳ್ಳಿ ನಿಮ್ಮ ಮೈಂಡಿಗೆ ತಗೊಂಡು ಅವೆಲ್ಲದಕ್ಕೂ ಥ್ಯಾಂಕ್ಸ್ ಹೇಳಿ. ಆಯ್ತು, ಇವತ್ತು ಇದಾಯ್ತು, ನಂಗೆ ಇಷ್ಟು ಒಳ್ಳೇದಾಯ್ತು, ಇವತ್ತು ನಾನು ಇದನ್ನ ಹೊಸದಾಗಿ ಏನೋ ನೋಡಿದೆ, ಇದೇನೋ ನನಗೆ ಇಂಪ್ರೆಸಿವ್ ಆಗಿತ್ತು, ಇದೆಲ್ಲದಕ್ಕೂ ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಡೇ ಯೂನಿವರ್ಸ್ ಅಂತ ಹೇಳಿ ಮಲಗಿ ಮಾಸ್ಟರ್ಸ್. ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಎಷ್ಟು ಎನರ್ಜೈಸ್ ಆಗಿರ್ತೀರಾ ಟ್ರೈ ಮಾಡಿ. ಸೂಪರ್ ವಂಡರ್ಫುಲ್ ಆಗಿರ್ತೀರಾ. ಇನ್ನೊಂದಷ್ಟು ಎನರ್ಜಿ ಇರುತ್ತೆ ನಿಮ್ಮಲ್ಲಿ, ಅಲ್ವಾ ಮಾಸ್ಟರ್ಸ್? ಒಂದು ಎನರ್ಜಿ ಡ್ರಿಂಕ್ ಬೂಸ್ಟರ್ ತರ ಹೇಳ್ಬೋದು ನಾನು ಬೇಕಾದ್ರೆ. ಯಾಕಂದ್ರೆ ಇವೆಲ್ಲ ನಾನು ಅಳವಡಿಸ್ಕೊಂಡಿದ್ದೀನಿ, ಮಾಡ್ತಿದ್ದೀನಿ. ಐ ಹ್ಯಾವ್ ಸೀನ್ ಲಾಟ್ಸ್ ಆಫ್ ಚೇಂಜಸ್. ನನ್ನ ಫ್ರೆಂಡ್ಸ್ ಅಲ್ಲೂ ನೋಡಿದ್ದೀನಿ ಆ ಚೇಂಜಸ್ನ.
ಅಂಡ್ ಹಾಗೆ ನಂಗೂ ರಿವರ್ಟ್ ಸಿಗ್ತಾ ಇರುತ್ತೆ, ಹೌದು ಹೀಗಿದೆ ಹಾಗಿದೆ ಅಂತೆಲ್ಲ ಹೇಳ್ತಿರ್ತಾರೆ ಮಾಸ್ಟರ್ಸ್. ನನಗೆ ಮಾಸ್ಟರ್ಸ್ ಗೊತ್ತಿರೋ ಮಾಸ್ಟರ್ಸ್ ಎಲ್ಲ ಹೇಳ್ತಿರ್ತಾರೆ. ಸೊ ಹಾಗಾಗಿ ನಾನು ಇವತ್ತು ಫಸ್ಟಿಗೆ ನನಗೆ ದೀಪಾ ಮ್ಯಾಮ್ ಕ್ಲಾಸ್ ತಗೊಳ್ಳಿ ಅಂತ ಹೇಳಿದಾಗ ನಾನು ಅದಕ್ಕೆ ಅವ್ರಿಗೆ ಹೇಳಿದೆ, ನಾನು ಇವತ್ತು ಗ್ರಾಟಿಟ್ಯೂಡ್ ಬಗ್ಗೆನೇ ಫಸ್ಟ್ ಕ್ಲಾಸ್ ತಗೋತೀನಿ ಮೇಡಮ್ ಅಂತ. ಗ್ರಾಟಿಟ್ಯೂಡ್ ಅನ್ನೋದನ್ನ ನಾವು ಅಳವಡಿಸ್ಕೊಂಡ್ರೆ ಮಾಸ್ಟರ್ಸ್ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಮಾಸ್ಟರ್ಸ್ ನಮಗೆ. ಯಾರಿಗಾದ್ರೂ ಏನಾದ್ರು ಕೇಳ್ಬೇಕಿತ್ತಾ ಮಾಸ್ಟರ್ಸ್? ಏನಾದ್ರು ಡೌಟ್ಸ್ ಇತ್ತಾ? ಅಥವಾ ಇನ್ನೂ ಏನಾದ್ರು ಆಡ್ ಮಾಡ್ಬೇಕಿತ್ತು, ಗ್ರಾಟಿಟ್ಯೂಡ್ ಅನ್ನೋದ್ರ ಬಗ್ಗೆ ಏನಾದ್ರು ಡೌಟ್ ಇತ್ತು, ಏನೋ ಹೇಳ್ಬೇಕಿತ್ತು ಅಂತ ಏನಾದ್ರು ಇದ್ರೇನು ಹೇಳಿ ಮಾಸ್ಟರ್ಸ್, ತೊಂದರೆ ಇಲ್ಲ. ಶ್ಯಾಮಲಾ ಮ್ಯಾಮ್, ಶಾಂತರಾಜ್ ಪ್ರಭು, ನಳಿನಾ ಮ್ಯಾಮ್, ಹರ್ಷರಾಜ್, ಮಯೂರಾ ದೇವಿ, ವೆಂಕಟೇಶ್ ಸರ್, ವಿಜಯಲಕ್ಷ್ಮಿ ಮ್ಯಾಮ್, ಏನಾದ್ರು ಆಡ್ ಆನ್ ಮಾಡ್ಬೇಕು ಅಂದ್ರೆ ಆಡ್ ಆನ್ ಮಾಡಿ. ಐ ಆಮ್ ವೆರಿ ಹ್ಯಾಪಿ. ನಾನು ಮಾತಾಡ್ತಿದ್ದೀನಿ, ನೀವು ಕೇಳ್ತಿದ್ದೀರ ಅಂದ್ರೆ ಅದೊಂದು ಬೋರಿಂಗ್ ಆಗ್ಬಿಡುತ್ತೆ. ನೀವು ಇನ್ನೊಂದಷ್ಟು ನಿಮ್ಮ ಐಡಿಯಾಸ್ ಹಾಕಿದ್ರೆ ಅದೊಂದು ಇಂಟರಾಕ್ಟಿವ್ ಸೆಷನ್ ತರ ಇರುತ್ತೆ, ಮತ್ತೆ ನನಗೂ ಸಿಗ್ಬೇಕಾಗಿರೋದು ಸಿಗುತ್ತೆ, ಅಲ್ಲೇನೋ ಸಿಗುತ್ತೆ. ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಗ ಮಾತಾಡಿ. ವೆಂಕಟೇಶ್ ಸರ್, ಎಸ್ ಮಾತಾಡಿ ಸರ್. ಮೊದಲನೇದಾಗಿ ಕೇಳಿಸ್ತಾ ಇದೆಯಾ ವಾಯ್ಸ್? ಕೇಳಿಸ್ತಿದೆ ಸರ್, ಕೇಳಿಸ್ತಿದೆ. ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು, ಶುಭ ಸಂಜೆ. ಇದೊಂದು ಅವಕಾಶ ನೀಡಿದ್ದು ಮಂಜುಳಾ ಮಾತಾಜಿ ಹೇಳ್ಬೋದು, ನಮ್ ಗ್ರೂಪ್ ಅಲ್ಲಿರೋರು ಇನ್ವೈಟ್ ಮಾಡಿದ್ರು, ಲಿಂಕ್ ಇದೆ ಕಳ್ಸಿದ್ರು. ಅದೇ ರೀತಿ ನಾನು, ಶಾಂತರಾಜ್ ಪ್ರಭು, ಮತ್ತೆ ಇನ್ನ ಇಬ್ರು ವಸಂತ ಲಕ್ಷ್ಮಿ ಮಾತಾಜಿ 3 ಜನನು ಜಾಯಿನ್ ಆಗಿದ್ದೀವಿ. ನಾವು ಆಕ್ಚುಲಿ ಕೃಷ್ಣ ಕಾನ್ಸಿಯಸ್ ಅಲ್ಲಿ ಇದ್ದೀವಿ, ಅಂದ್ರೆ ಭಕ್ತಿ ಮಾರ್ಗದಲ್ಲಿ ಇದ್ದೀವಿ. ಈ ತರ ಒಂದ್ ಮೆಡಿಟೇಷನ್ ಕ್ಲಾಸ್ ಸೇರ್ತಾ ಇರೋದು ಫಸ್ಟ್ ಆನ್ಲೈನ್, ಅದನ್ನು ಮಂಜುಳಾ ಮಾತಾಜಿ ತಗೊಂಡಿರೋದ್ ಕ್ಲಾಸ್ ಈ ತರ ಅದ್ಭುತವಾಗಿ ಹೇಳ್ತಾರೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ತುಂಬಾ ಚೆನ್ನಾಗಿತ್ತು ಕ್ಲಾಸ್. ತುಂಬಾ ಕಲ್ತಿದ್ವಿ. ತುಂಬಾ ಚೆನ್ನಾಗಿತ್ತು. ಹೆಂಗ್ ಟೈಮ್ ಹೋಯ್ತು ಅಂತ ಗೊತ್ತಿಲ್ಲ. ನಾನ್ ಸ್ವಲ್ಪ ಕೆಲ್ಸದಲ್ಲಿ ಬ್ಯುಸಿ ಇದ್ದೆ, ಆದ್ರೂನು ಇಯರ್ಫೋನ್ ಹಾಕೊಂಡು ಕೇಳಿಸ್ಕೊತಾ ಇದ್ದೆ. ಗೊತ್ತಿರ್ಲಿಲ್ಲ, ಸಡನ್ ಆಗಿ ಲಿಂಕ್ ಸಿಕ್ತು, ಶಾರ್ಟ್ ಸ್ಪೀಡ್ ಆಫ್ ಟೈಮು ನಮ್ ಗ್ರೂಪ್ ಅಲ್ಲಿ ಕಳ್ಸಿದ್ವಿ. ನಮ್ ಗ್ರೂಪ್ ಇಂದ ಇನ್ನೂ ಇಬ್ರು ಜಾಯಿನ್ ಆದ್ರು. ಅಂದ್ರೆ ನಾನ್ ಏನ್ ತಿಳ್ಕೊಂಡಿದ್ದೀನಿ ಅಂದ್ರೆ, ಇಲ್ಲಿ ಆಧ್ಯಾತ್ಮಿಕವಾಗಿ ಕೃತಜ್ಞತೆ ಎಂದರೆ ಭಗವಂತನು ನೀಡಿರುವ ಆಶೀರ್ವಾದಗಳು, ಮತ್ತೆ ಗುರುಗಳ ಮಾರ್ಗದರ್ಶನ ಮತ್ತು ಜೀವನದಲ್ಲಿ ದೊರೆತ ಸಹಾಯವನ್ನು ಅರಿತು ಹೃದಯಪೂರ್ವಕವಾಗಿ ಧನ್ಯರಾಗಿರುವುದು ಅಂತ ನನ್ನ ಒಂದು ಅರ್ಥ. ಇದಕ್ಕೆ ನೀವ್ ಏನ್ ಹೇಳ್ತೀರಾ ಅಂತ ತಿಳ್ಕೊಬೇಕಿತ್ತು. ಇನ್ನೊಂದು, ಧ್ಯಾನದ ಕುರಿತು ಬಗ್ಗೆ, ಧ್ಯಾನ ಮಾಡುವಾಗ ಸಾಕಷ್ಟು ನಮ್ಮ ಮನಸ್ಸು ಅಲ್ಲಿ ಇಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ, ಏಕಾಗ್ರತೆ ಇರಲ್ಲ. ಅಥವಾ ಬೆಳಗ್ಗೆ ಧ್ಯಾನ ಮಾಡ್ಬೇಕಂತೀವಿ, ಅಟ್ಲೀಸ್ಟ್ ಸಂಜೆ ಯಾವಾಗನ ಧ್ಯಾನ ಮಾಡ್ಬೇಕಂದ್ರೆ ಚಂಚಲತೆ ತುಂಬಾ ಇರುತ್ತೆ, ಅಶಾಂತಿ, ಅಂದ್ರೆ ತಾಳ್ಮೆನೆ ಇರಲ್ಲ. ನಾವು ಧ್ಯಾನ ಮಾಡ್ಬೇಕಂದ್ರೆ ತಲೆನಲ್ಲಿ ಏನೇನೋ ಓಡ್ತಾ ಇರುತ್ತೆ, ಆಫೀಸ್ದಾಗಿರ್ಲಿ, ಮನೆದು, ಸಂಸಾರದ್ದು, ಏನೇನೋ ಚಿಂತೆಗಳು, ಕಷ್ಟ. ಕಷ್ಟ ಇದ್ರೇನು ನಾವು ಒಂಥರ ಆಲೋಚನೆ ಇರ್ತೀವಿ, ಸುಖ ಇದ್ರೂ ಬೇರೆ ತರ ಆಲೋಚನೆ ಇರ್ತೀವಿ. ಇದನ್ನ ಹೆಂಗೆ ನಿಯಂತ್ರಣ ಮಾಡ್ಬೇಕು ಅಂತ ನಂದು 2 ಪ್ರಶ್ನೆ. ಎಸ್, ಬೇರೆ ಯಾರಾದ್ರೂ ಏನಾದ್ರು ಹೇಳಲಿಕ್ಕಿದೆಯಾ? ಆಕ್ಚುಲಿ ಪಂಚಭೂತಗಳಿಗೆ ದಿನ ಗ್ರಾಟಿಟ್ಯೂಡ್ಸ್ ಎಸ್, ಮತ್ತು ಪೇರೆಂಟ್ಸಿಗೆ. ಎಸ್ ಮ್ಯಾಮ್. ಎಸ್ ಮ್ಯಾಮ್. ಬೇರೆ ಶ್ಯಾಮಲಾ ಮ್ಯಾಮ್, ನಳಿನಾ ಮ್ಯಾಮ್, ಶಾಂತರಾಜ್ ಸರ್. ಮ್ಯಾಮ್, ಸರ್ ಕ್ವಶನ್ಸ್ ಹಾಕಿದ್ದಾರೆ, ಅದಕ್ಕೆ ಆನ್ಸರ್ ಮಾಡ್ಬಿಡಿ, ಆಮೇಲೆ ಇದ್ರ ಬಗ್ಗೆ ಕಂಟಿನ್ಯೂ ಮಾಡೋಣ. ಎಸ್ ವೆಂಕಟೇಶ್ ಸರ್, ಐ ಥಿಂಕ್ ಇದಕ್ಕೆ ದೀಪಾ ಮ್ಯಾಮ್ ಆನ್ಸರ್ ಮಾಡ್ತಾರೆ. ದೀಪಾ ಮ್ಯಾಮ್,
I think you are well versed than me. ಸರ್ ಮೊದಲನೇ ಕ್ವಶನ್ ಮತ್ತೆ ಕೇಳಕ್ಕಾಗತ್ತ ಮ್ಯಾಮ್? ಎಸ್ ಎಸ್, ಅವರು ಮೆಡಿಟೇಷನ್ ಕೂತಾಗ ಆಲೋಚನೆಗಳು ಜಾಸ್ತಿ ಬರ್ತಾ ಇರತ್ತೆ. ಸೆಕೆಂಡ್ ಕ್ವಶನ್ ಅದು. ಸೆಕೆಂಡ್ ಒನ್. ಫಸ್ಟ್ ಒನ್ ಏನೋ ಹೇಳಿದ್ರು ಕೃಷ್ಣ. ಏನ್ ಹೇಳಿದ್ರು? ಫಸ್ಟ್ ಪ್ರಭುಜಿ. ಕ್ವಶನ್ ಏನಂದ್ರೆ ಹಾ. ಫಸ್ಟ್ ಕ್ವಶನ್ ನಾನು ಆಧ್ಯಾತ್ಮಿಕದಲ್ಲಿ ಇರೋದು ಅದ ಕುರಿತವಾಗಿ ಆತರ ಅರ್ಥ ಮಾಡ್ಕೊಟ್ಟಿದ್ದೀನಿ. ಅದು ಕರೆಕ್ಟಾ ಇಲ್ವಾ ಅಂತ ಗೊತ್ತಿಲ್ಲ. ನಂದು ಏನು ಅಂದ್ರೆ ಪಾಯಿಂಟ್, ಆಧ್ಯಾತ್ಮಿಕವಾಗಿ ಕೃತಜ್ಞತೆ ಎಂದರೆ ಭಗವಂತನು ನೀಡಿರುವ ಆಶೀರ್ವಾದಗಳು ಮತ್ತು ಗುರುಗಳ ಮಾರ್ಗದರ್ಶನ ಮತ್ತು ಜೀವನದಲ್ಲಿ ದೊರೆತ ಸಹಾಯವನ್ನು ಅರಿತು ಹೃದಯಪೂರ್ವಕವಾಗಿ ಧನ್ಯರಾಗಿರುವುದು ಅಂತ ನನ್ನ. ಅದು ಕರೆಕ್ಟಾ ಇಲ್ಲ? ಥ್ಯಾಂಕ್ಸ್ ರಿಲೀಸ್ ಮಾಡಿದ್ದಾರೆ ನಳಿನಾ ಮ್ಯಾಮ್. ಈಗ ಗೊತ್ತಾಯ್ತು. ಅದೇ ಸರ್, ಯಾಕೆಂದ್ರೆ ಫಸ್ಟ್ ನಾವ್ ಆ ಪರಮಾತ್ಮನ್ಗೆನೆ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ನಮ್ಮನ್ನ ಇಲ್ಲಿಗೆ ಕಳ್ಸಿರೋಂತ ಇದಾಗಿರೋದ್ರಿಂದ ಅಲ್ಲ. ಸೊ ಆಮೇಲೆ ನೀವ್ ಹೇಳಿದ್ರಲ್ಲ, ಕ್ವೆಶ್ಚನ್ ಇಸ್ ಸಿಟ್ಟಿಂಗ್ ಫಾರ್ ಮೆಡಿಟೇಷನ್. ತುಂಬಾ ಥಾಟ್ಸ್ ಬರ್ತಾ ಇರತ್ತೆ. ಇರೋದಲ್ಲ, ನಮ್ ಒಳಗಡೆ ಇರೋದು ಹೊರಗಡೆ ಹೋಗ್ತಾ ಇರುತ್ತೆ. ಜಸ್ಟ್ ಅದನ್ನ ಗಮನ ಕೊಟ್ಟು ಆಮೇಲೆ ಆ ಗಮನ ಕೊಡ್ಬೇಕು. ಹಾಗೇನೆ ಆತರ ಆಲೋಚನೆಗಳು ಬಂದಾಗ ನಮಗ್ ನಾವೇ ಹೇಳ್ಕೊಬೇಕಾಗುತ್ತೆ. ಸ್ವಲ್ಪ ದಿನ ನಮ್ಗೆ ಅಭ್ಯಾಸ ಆಗೋವರೆಗೂ ನನ್ನ ದೇಹದ ಎಲ್ಲ ಗಮನ ಕೇವಲ ನನ್ನ ಉಸಿರಾಟದ ಮೇಲೆ ಅಷ್ಟೇ ಇದೆ. ಸೊ ನಾನು ಉಸಿರು ತಗೋತಾ ಇದ್ದೀನಿ, ಉಸಿರನ್ನ ಬಿಡ್ತಾ ಇದ್ದೀನಿ ಅಂತ ಹೇಳ್ತಾ ಅದು ಸ್ವಲ್ಪ ದಿನ ಹಾಗೆ ಮಾಡ್ತಾ ಹೋದಾಗ ಆಲೋಚನೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಹೊಸ ಆಲೋಚನೆಗಳು ಯಾವು ಬರಲ್ಲ ಮ್ಯಾಮ್. ನಮ್ಮ ಒಳಗಡೆ ಇರೋಂಥ ಆಲೋಚನೆಗಳೇ ಹೊರಗಡೆ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಆ ಕಡೆ ಗಮನ ಕೊಡ್ದೇನೆ ಜಸ್ಟ್ ಅವನ್ನ ಅಬ್ಸರ್ವ್ ಮಾಡ್ಬೇಕಷ್ಟೇ. ಅವಕ್ಕೆ ಯಾವುದೇ ರೀತಿಯ ಒಂದು ಏನು ಸ್ಪಂದನೆ ಅನ್ನೋದು ಕೊಡ್ಬಾರ್ದು ಅಷ್ಟೇನೆ. ಸೊ ಹಾಗೆ ಮಾಡ್ತಾ ಹೋದಾಗ ಖಂಡಿತ ಧ್ಯಾನ ಸಿದ್ಸುತ್ತೆ, ಆಗುತ್ತೆ ಮ್ಯಾಮ್. ಯಾಕಂದ್ರೆ ಧ್ಯಾನ ಮಾಡಲ್ಲ, ಅದಾಗ ಅದ್ ಸಿದ್ಧಿಸ್ಬೇಕು. ನಾವ್ ಹೇಳ್ತೀವಿ ಧ್ಯಾನ ಮಾಡ್ತೀವಿ ಅಂತ ಅಲ್ಲ, ಅದಾಗ ಅದು ಧ್ಯಾನ ಅನ್ನೋದು ಗಟ್ಟಿಸ್ಬೇಕಷ್ಟೇನೆ. ಎಸ್, ಕರೆಕ್ಟ್ ಆಗಿ ಹೇಳಿದ ನಳಿನಿ ಮ್ಯಾಮ್.